ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯ ತೆರದಾಳ ವಿಧಾನಸಭಾ ಕ್ಷೇತ್ರ, ಮುಂಬರುವ ಒಂದು 2023 ಚುನಾವಣೆ ವಿಧಾನಸಭಾ ಕ್ಷೇತ್ರ ತೆರದಾಳ, ಇದರ ಒಂದು ಕಾಂಗ್ರೆಸ್ ಪಕ್ಷದಿಂದ ಪ್ರಬಲ ಟಿಕೆಟ್ ಆಕಾಂಕ್ಷಿಯೂ ಆಗಿರುವ, ಜೊತೆಗೆ ಮಹಾಲಿಂಗಪುರದ ಖ್ಯಾತ ವೈದ್ಯರು ಆಗಿರುವ, ಒಂದು ವೃತ್ತಿಯಲ್ಲಿ MBBS ಮತ್ತು MS ಡಿಗ್ರಿಯನ್ನು ಹೊಂದಿ ಒಂದು ಜನಪ್ರಿಯ ಒಂದು ವೈದ್ಯಕೀಯ ವೃತ್ತಿಯನ್ನು ಕೂಡ ಮಾಡ್ತಿರುವಂತಹ ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 35 ವರ್ಷ ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಆಗಿರುವ, ಒಂದು ಪಕ್ಷದ ಸಂಘಟನೆಯಲ್ಲಿ ಸಾಕಷ್ಟು ಒಂದು ಶ್ರಮವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂತಹ ಹಾಗೂ ಸಾಕಷ್ಟು ಒಂದು ಜವಾಬ್ದಾರಿ ಒಂದು ಸ್ಥಾನವನ್ನು ಕೂಡ ನಿರ್ವಹಿಸಿರುವಂತಹ, ಪ್ರಾರಂಭದಲ್ಲಿ ಪ್ರೆಸಿಡೆಂಟ್ ಆಫ್ ಲಿಂಗಾಯತ್ ಪಂಚಮಶಾಲಿ ಟ್ರಸ್ಟ್ ಮಹಾಲಿಂಗಪುರ, ಇಲ್ಲಿಯೂ ಕೂಡ ಒಂದು ಸಾಕಷ್ಟು ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ ವೈಸ್ ಪ್ರೆಸಿಡೆಂಟ್ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಬಾಗಲಕೋಟ್, ಇಲ್ಲಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ ಟ್ರಸ್ಟಿ SCP ಟ್ರಸ್ಟ್ ಫಂಡ್ ಮಹಾಲಿಂಗಪುರ ಹಾಗೂ ನಿರ್ದೇಶಕರು ಸಾಯಿ ಪ್ರಿಯ ಸುಗರ್ ಪ್ರೈವೇಟ್ ಲಿಮಿಟೆಡ್ ಹಿಪ್ಪರ್ಗಿ ಹಾಗೂ ಉಪಾಧ್ಯಕ್ಷರು ವೀರಶೈವ ಸಮಾಜ ಬಾಗಲಕೋಟ್ ಡಿಸ್ಟಿಕ್ ಹಾಗೂ ನಿರ್ದೇಶಕರು ವಿಜಯ್ ಇಂಟರ್ನ್ಯಾಷನಲ್ ಸ್ಕೂಲ್ ಮುದೋಳ ಹಾಗೂ ಫಾರ್ಮರ್ ಡೈರೆಕ್ಟರ್ DCC ಬ್ಯಾಂಕ್ ಬಾಗಲಕೋಟ್ ಹಾಗೂ ನಿರ್ದೇಶಕರು ಶ್ರೀ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಮಾಲಿಂಗಪುರ ಹಾಗೂ ನಿರ್ದೇಶಕರು ಶ್ರೀನಿಧಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ರಬಕವಿ ಬ್ರಾಂಚ್ ಮಾಲಿಂಗಪುರ ಹಾಗೂ ಚೇರ್ಮನ್ ಬೀರೇಶ್ವರ ಬ್ಯಾಂಕ್ ಮಾಲಿಂಗಪುರ ಹಾಗೂ ಚೇರ್ಮನ್ ಮುರುಳಿ ಸಿದ್ದೇಶ್ವರ ಬ್ಯಾಂಕ್ ಮಾಲಿಂಗಪುರ. ಹೀಗೆ ಸಾಕಷ್ಟು ಒಂದು ಸಮಾಜದಲ್ಲಿ ವಿವಿಧ ಒಂದು ಹುದ್ದೆಗಳನ್ನು ಅಲಂಕರಿಸಿ ಒಂದು ಸಕ್ರಿಯ ಒಂದು ರಾಜಕಾರಣದಲ್ಲಿ ಒಂದು ಮುಖಂಡರಾಗಿ ಬೆಳೆದಿರುವಂತಹ ಮಾಲಿಂಗಪುರದ ಖ್ಯಾತ ವೈದ್ಯರು ಶ್ರೀಯುತ ಅಪ್ಪ ಸಾಹೇಬ್ ರಾಮಪ್ಪ ಬೆಳಗಲಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansindia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ಡಾಕ್ಟರ್ ER ಬೆಳಗಲಿ ಸರ್ ಅಂದ್ರೆ ಅಪ್ಪ ಸಾಹೇಬ್ ರಾಮಪ್ಪ ಬೆಳಗಲಿ ಸರ್ ಅಂತಾನೆ ಸಾಕಷ್ಟು ತಾವು ಈ ಭಾಗದಲ್ಲಿ ಚಿರಪರಿಚಿತ. ಆದರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ಸರ್, ನಾನು ಡಾಕ್ಟರ್ AR ಅಪ್ಪ ಸಾಹೇಬ್ ರಾಮಪ್ಪ ಬೆಳಗಲಿ ಅಂತ. ನಾನು ಹುಟ್ಟಿದ್ದು ಕೊಳ್ಳಿ ಅಂತ ಒಂದು ಸಣ್ಣ ವಿಲೇಜ್. ನಮ್ಮ ತಂದೆ ತಾಯಿಯರು ಅವರು ಏನೂ ಎಜುಕೇಷನ್ ಆಗಿರಲಿಲ್ಲ ಅವರಿಗೆ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇತ್ತು, about 60 ರಿಂದ 70 ಜನ ಮನೇಲಿದ್ವಿ ನಾವು. ನಮ್ಮ ಓನ್ ಬ್ರದರ್ಸ್ ನಾನು ಇಬ್ಬರು, ಅಣ್ಣ ಇದ್ದರು, ನಾನು ಮತ್ತು ಹಾಗೆ ಎಲ್ಲ ನಮ್ಮ ಕಜಿನ್ಸ್ ಎಲ್ಲ ಕೂಡ ಇದ್ವಿ. ನಾವು 60 ಜನ ಒಂದೇ ಕಡೆ ಇದ್ವಿ. ಮತ್ತು ಎಲ್ಲರೂ ನಮ್ಮ ದೊಡ್ಡಪ್ಪ ಅಂತಿದ್ರು, ಅವರೆಲ್ಲ ನಮ್ಮನ್ನು ಮ್ಯಾನೇಜ್ ಮಾಡ್ತಿದ್ರು. ನಮಗೆ ಎಜುಕೇಷನ್ ಕೊಡಿಸಿದವರು ನಮ್ಮ ದೊಡ್ಡಪ್ಪ. ಅವ್ರು ಸ್ವಲ್ಪ ಇಂಪ್ರೂವ್ಮೆಂಟ್ ಸೈಡ್ ಅವ್ರ ಮೆಂಟಾಲಿಟಿ ಇತ್ತು. ಆಗಿನ ಕಾಲದ 7th ಸ್ಟ್ಯಾಂಡರ್ಡ್ ಕಲ್ತಿದ್ದವರು. ಸೊ ಅವರ ಎಜುಕೇಷನ್ ಬಗ್ಗೆ ಭಾಳ ಮಾತು ಕೊಡ್ತಿದ್ರು ಅವರು. ಅವ್ರು ಏನೋ ತೊಂದರೆ ಇದ್ರು ಸಹಿತ ನಮಗೇನು ಹೇಳ್ತಿರಲಿಲ್ಲ. ನಮ್ಮ ತಂದೆಗಿಂತ ಅವ್ರು ನಮಗೆ ಹೆಚ್ಚಿಗೆ ಕಾಳಜಿ ವಹಿಸಿದ್ದಾರೆ. ಅವರು ಏನೇನು ಈ ಪರಿಸ್ಥಿತಿ ಬರಬೇಕಂದ್ರೆ ಅವ್ರು ನಮ್ಮ ದೊಡ್ಡಪ್ಪ, ನಮ್ಮ ಗುರುಗಳು ಶಂಭುಲಿಂಗೇಶ್ವರ ಅಂತ ನಮ್ಮ ಗುರುಗಳು ಇದ್ದರು. ಅವರ ಆಶ್ರಯದಿಂದ ಇಲ್ಲಿ ಹೊಲಕ್ಕೆ ಬಂದಿದ್ದೀವಿ. ನಮ್ಮ ಮತ್ತೊಂದು ಏನಿಲ್ಲ. ನಮ್ದು ಇನ್ನೂ ನಾವೆಲ್ಲ ದೇವರು ದಿಂಡ್ರು ಅಂತ ನಮಗೆ ಅಂತ ನಮ್ಮ ಫ್ಯಾಮಿಲಿ. ಇನ್ನೂ ಆದರೂ ನಾವು ಯಾವ ದೇವರು ಇಲ್ದೇ ಏನು ಮಾತಾಡೋಕ್ಕಿಲ್ಲ. ನಾವು ಎಷ್ಟೋ ಎಜುಕೇಟೆಡ್ ಆಗಿದ್ರು, ಸೈಂಟಿಫಿಕ್ ಇದ್ದರೂ ದೇವರ ಗುರುಗಳಲ್ಲಿ ನಂಬಿಕೆ ಇದ್ದು ಮನುಷ್ಯ. ನಾವು ತುಂಬ ಮನೆಯಲ್ಲಿ ಎಲ್ಲ ದೊಡ್ಡದಾದಂಥ ಫ್ಯಾಮಿಲಿ, ಅವಿಭಕ್ತ ಕುಟುಂಬ. ಸಾಕಷ್ಟು ಹೇಳ್ತಿದ್ರಿ, ಮನೆಯ ಜವಾಬ್ದಾರಿ, ಒಂದು ತುಂಬಾ ಒಂದು ಲ್ಯಾಂಡ್ಸ್ ಕೂಡ ಇತ್ತು ಅಂತ ಹೇಳಿ. ತಾವು ಒಂದು MBBS ಡಿಗ್ರಿ ಮುಗಿಸಿ ಒಂದು MS ಸರ್ಜನ್ ಆಗಿಯೂ ಕೂಡ ಖ್ಯಾತ ವೈದ್ಯರು. ಈ ಒಂದು ಎಲ್ಲ ಜವಾಬ್ದಾರಿ ನಡುವೆ ಈ ರಾಜಕೀಯಕ್ಕೆ ಹೇಗೆ ಬರುವಂಗೆ ಆಯ್ತು ಸರ್? ನಾನು ಕೆಲವು ಭಾಳದಿಂದ ನೋಡ್ತಾ ಇದ್ದೆ. ನಾನು ರಾಜಕೀಯಕ್ಕಿದ್ದು ಈಗಿನ ಪರಿಸ್ಥಿತಿ ರಾಜಕೀಯದಷ್ಟು ಬೆಲೆ ಓದೋದಕ್ಕಿಲ್ಲ. ಇನ್ ದ ಸೆನ್ಸ್ ಯಾವುದೇ ಕೆಲಸ ಆಗುವಾಗ ರಾಜಕೀಯ ಇನ್ಫ್ಲೂಯೆನ್ಸ್ ಬೇಕು. ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಸಾದಾ ಆಗೋದೇ ಇಲ್ಲ. ಈಗ ಏನೋ ಒಂದು ಕೆಲಸಕ್ಕೆ ಹೋದ್ರೆ ದುಡ್ಡು ಕೇಳ್ತಾರೆ, ಅದು ರಾಜಕೀಯ ಜನ ಇದ್ರೆ ದುಡ್ಡು ಕೇಳಲ್ಲ. ಸಮ್ ಇನ್ಫ್ಲೂಯೆನ್ಸ್ ವಿ ನೀಡ್, ಸಮಥಿಂಗ್ ದೇ ನೀಡ್. ಬಟ್ ಆದ್ರೆ ಅಷ್ಟೇ ಬಡ ಜನಕ್ಕೆ ಭಾಳ ತೊಂದರೆ ಆಗ್ತದೆ. ಆ ಒಂದು ಉದ್ದೇಶದಿಂದ ನನಗೆ ರಾಜಕೀಯ ಮಾಡ್ತಾ ಇದ್ದೇನೆ. ನಾವು ಗಳಿಸ್ಬೇಕು ಅಥವಾ ನಾನು ಏನೇ ಮಾಡಬೇಕು ಅಂತ ನನಗೆ ಏನೂ ಇಲ್ಲ. ಈಗ ನಾನು ಪ್ರೈವೇಟ್ನಲ್ಲಿ ನಾನು ಎಷ್ಟೋ ಜನ ನಾನು ಫ್ರೀ ಮಾಡಿದ್ದೀನಿ, ಕನ್ಸೆಷನ್ ಮಾಡಿದ್ದೀನಿ, ಹಾಫ್ ರೇಟ್ನಲ್ಲಿ ಮಾಡಿದ್ದೀನಿ. ಟೋಟಲಿ ಇವನ್ ನನ್ನ ಕೈಲಿ ಲಕ್ಷಣ ಆದ ಸಹಿತ ನನ್ನ ಕೈಲಿ ಹಾಕಿ ಮಾಡಿದ್ದೀನಿ. ಅದು ನಾನು ಗೌರ್ಮೆಂಟ್ನಾಗಿದ್ದು ಮಾಡೋಕೆ ಅದ್ರ 10 ಪಟ್ಟು ನಾನು ಮಾಡೋಕ್ಕೆ ಸಾಧ್ಯ ಇದೆ. ಇಫ್ ಐ ಬಿಕಮ್ MLA ಆರ್ ಎನಿಥಿಂಗ್ ಇನ್ ದ ಪಾಲಿಟಿಕ್ಸ್, ಅದ್ರ 10 ಪಟ್ಟು ನಾನು ಬಡವರಿಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇದೆ. ಆ ಒಂದು ಉದ್ದೇಶದಿಂದ ನಾನು ರಾಜಕೀಯ ಬಂದಿದ್ದೀನಿ, ನಾಟ್ ಅದರ್ವೈಸ್. ತುಂಬ ಸಂತೋಷ ಸರ್. ಪ್ರಾರಂಭದಲ್ಲಿ ತಾವು ಎಜುಕೇಶನ್ ಮಾಡ್ಕೊಂತ ಒಂದು ಹೈಯರ್ ಡಿಗ್ರೀಸ್ಗೆ ಬರ್ತೀರಿ ಸರ್. ಆವಾಗಿನ ಒಂದು ತಮ್ಮ ಜೀವನ ಶೈಲಿ ಹೇಗಿತ್ತು ಸರ್? ಯಾಕಂದ್ರೆ ಎಜುಕೇಶನ್ ಮುಗಿದ ಮೇಲೆ MBBS ಅಂದ್ರೆ ಬಾಗಲಕೋಟೆಯಲ್ಲಿ ಮಾಡ್ತೀರಿ, ಒಂದು ಪ್ರೈಮರಿ ಎಜುಕೇಶನ್ ಕಾಲೇಜ್, ನಂತರ ಧಾರವಾಡದಲ್ಲಿ ಮಾಡ್ತೀರಿ, ಆಮೇಲೆ ಬಾಂಬೆ ಹೋಗ್ತೀರಿ ಸರ್ ಎಜುಕೇಶನ್ ಮುಗಿಸಿ. ಹೇಗಿತ್ತು ಸರ್ ತಮ್ಮ ಜೀವನ ಶೈಲಿ? ಸರ್ ನಾವು ಆ್ಯಕ್ಚುಲಿ ನಮ್ಮ ಊರಲ್ಲಿ ಸ್ಕೂಲ್ ಇಲ್ಲ. ನಾವು ಒಂದು ಗುಡಿಯಲ್ಲಿ ಸ್ಕೂಲ್ ಸಾಲಿ ಕಲ್ತಿದ್ದೀವಿ.
ಒಬ್ಬರೇ ಟೀಚರು 5 ಕ್ಲಾಸ್ ನಡೆಸ್ತಿದ್ರು. ಹಂಗೆ ದಿವಸ ಇಷ್ಟು ಹೊಡಿತಿದ್ರಲ್ಲ ಅವರು, ಆದರೂ ಯಾರೂ ನಮ್ಮನ್ನು ಕೇಳ್ತಿರ್ಲಿಲ್ಲ. ಮತ್ತು ಅದ್ರ ಪ್ರೊಬಲಿ ಅವರೆಲ್ಲ ಅಷ್ಟು ಮಾಡಿದಂತೆ ನಾವು ಏನೋ ಒಳ್ಳೆ ಲೆಕ್ಕಕ್ಕೆ ಬಂದಿದ್ದು ಒಂದು ಲೆವೆಲ್ಗೆ ಬಂದಿದ್ದು ನನಗೆ ಅನಿಸ್ತದೆ. ನೆಕ್ಸ್ಟ್ ಹೈಸ್ಕೂಲ್ ನಮ್ಮಲ್ಲಿ ಮುದ್ರೋಕ್ಕೆ ಹೋಗ್ಬಿಟ್ಟು ನಾವು ಅಲ್ಲಿ ನಮ್ಮ ಊರಿಗೆ only 5-6 ತನಕ ಅಷ್ಟೇ ಇತ್ತು. ದೆನ್ ಮುದ್ರೋಕ್ಕೆ ಬಂದೀವಿ, ಮುದ್ರೋಳಿಂದ ಬಾಗಲಕೋಟೆಗೆ ಬಂದ್ವಿ, ಬಾಗಲಕೋಟೆ ಹೈಸ್ಕೂಲ್ ಆಯಿತು, ಮತ್ತು PPC ಮತ್ತು ಬಾಗಲಕೋಟೆ ಆಯಿತು, MBBS ಬೆಲ್ಗಮ್ ಆಯಿತು, MS ದಾವಣಗೆರೆ ಆಯಿತು. ದೆನ್ ಆಫ್ಟರ್ ದಟ್ ಐ ವಾಂಟ್ ಟು ಬಾಂಬೆ ಫಾರ್ ಎಕ್ಸ್ಪೀರಿಯನ್ಸ್ 1.5 year. ಬಟ್ ಇದರಲ್ಲಿ ನಾವು ಭಾಳ ತೊಂದರೆನೂ ಅನುಭವಿಸಿದ್ವಿ. ಯಾಕಂದ್ರೆ ಏನು ನಾವು ಎಲ್ಲ ಮಾಡ್ತಾನಂದ್ರೂ ಸಾಧ್ಯ ಇಲ್ಲ. ನಾವೆಲ್ಲ ನಮ್ಮದು ಇದ್ರ ಕುಟುಂಬ, ಅಗ್ರಿಕಲ್ಚರ್ ಕುಟುಂಬ, ನಮ್ಮಲ್ಲಿ ಅಂಥವ್ರು ಯಾರು ಹೇಳ್ಕೊಳ್ಳೋ ಇನ್ಫ್ಲೂಯೆನ್ಷಿಯಲ್ ಯಾರೂ ಇಲ್ಲ. ನಾವು ಎಲ್ಲಾದರೂ ಹರ್ಡಲ್ಸ್ ಭಾಳ ಆಗಿದಾವೆ. ನಾವು ಎಜುಕೇಷನ್ದಾಗ ತೊಗೊಂಡ್ರಿ ಎಲ್ಲ ಅದರ್ವೈಸ್ ಅಲ್ಲ. ಇಲ್ಲಿ ಬಂದಮೇಲೆ ಹರ್ಡಲ್ಸ್ ಆಗಿದೆ, ಯಾವ್ದು ನಾನು ಎದುಗೊಂದಿಲ್ಲ. ನಾನು ಸ್ವಂತ ಕೆಪಾಸಿಟಿ ಮೇಲೆ ನಾನು ವರ್ಕ್ ಮಾಡಿದೆ. ಯಾರಿಗೂ ಹೆದರಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಮಾಡೋದಿಲ್ಲ, ಮುಂದೂ ಮಾಡೋದಿಲ್ಲ. ಎಲ್ಲರಿಗೂ ಒಳ್ಳೇದು ಮಾಡಬೇಕಂತ ಒಂದೇ ಉದ್ದೇಶದಿಂದ ನಾನು ಇಲ್ಲಿ ಬಂದಿದ್ದೀನಿ. ನಾವು ರಾಜಕೀಯ ಹೋಗೋದ್ರಿಂದ ಅದಷ್ಟೇ ಉದ್ದೇಶದಿಂದ ಹೋಗ್ತೀನಿ, ಬಟ್ ನಾಟ್ ಅದರ್ವೈಸ್. ಈ ಜನಕ್ಕೂ ಒದೆಯೋದೆಲ್ಲ, ಬೆಳೆದ ಡಾಕ್ಟರ್ ಆದ್ರೆ ನಮಗೆ ಒಳ್ಳೇದಾಗ್ತಪ್ಪ, ಅವ್ನು ಏನೂ ಯಾರಿಗೂ ಕೆಟ್ಟ ಮಾಡೋದು ಅಂತ ಒಂದು ಜನಕ್ಕೆ ಒಂದು ಒಪಿನಿಯನ್ ಇದೆ. ನೀವು ಕ್ಯಾನ್ ಆಸ್ಕ್ ಆಲ್ಸೋ, ನೀವು ಕೇಳಿದ್ರು ಕೇಳ್ಬೋದು, ಸ್ವಲ್ಪ ಬುದ್ಧಿ ಕೇಳ್ರಿ, ಅವರಾದರೂ ಅದನ್ನೇ ಹೇಳ್ತಾರೆ. ಅವರಿಂದ ನಮಗೆ ತೊಂದರೆ ಆಗೋದಿಲ್ಲಪ್ಪ, ದುಡ್ಡು ತಿನ್ನೋವಲ್ಲ, ನಮಗೇನು ಯಾರಿಗೂ ತೊಂದರೆ ಕೊಡೋದಿಲ್ಲ, ಬೆಳೆದ ಡಾಕ್ಟ್ರು ಅವು ಆಗೋದ್ರಿಂದ ಒಳ್ಳೇದಾಗ್ತದೆ ಅಂತ ಒಂದು ಲೆಕ್ಕಕ್ಕೆ. ಪಕ್ಷಾತೀತವಾಗಿ ನಾನು ಕೆಲವು ಜನ ನನಗೆ ಲೈಕ್ ಮಾಡ್ತಾರೆ. ಪಕ್ಷಾತೀತವಾಗಿ ಜಾತ ಇತ್ತು. ನಾನು ಪಂಚುಸಲಿ ಇದ್ದು ನಾ ಯಾವಾಗೂ ಪಂಚುಸಲಿ ಜಾಸ್ತಿ ಇಲ್ಲ, ಎಲ್ಲರೂ ನನ್ನ ಜೊತೆ SC ST ಮುಸ್ಲಿಮ್ಸ್ ಬಂತು, ಎಲ್ಲ ಆಲ್ ಕಮ್ಯುನಿಟೀಸ್ ಎಲ್ಲ. ಇವನ್ ನಾನು ಬಯೋಡೇಟಾ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಅವರೇ ಇದ್ದಾರೆ. ಖ್ಯಾತ ವೈದ್ಯರಾಗಿ ಸುಮಾರು ಈಗ 38 ವರ್ಷ ಆಯ್ತು ಸರ್. ಈ 38 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ? ಜೊತೆಗೆ ಈಗ ಒಂದು ರಾಜಕೀಯನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದೇ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಿ. ಹೇಗಿದೆ ಸರ್? ನಾನು ಈಗ ಆಲ್ಮೋಸ್ಟ್ ಇನ್ನು 35 ವರ್ಷದಲ್ಲಿ ಒಂದು 30,000 ಆಪರೇಷನ್ಸ್ ಮಾಡಿರಿ. ಒಂದು 25,000 ಡೆಲಿವರೀಸ್ ನಮ್ಮ ಹಾಸ್ಪಿಟಲಲ್ಲಿ ಆಗಿರಬೇಕು. ಮತ್ತು ಅದು ಇದು ಎಲ್ಲ ಮೈನರ್ ಥಿಂಗ್ಸ್ ಇಟ್ಕೊಂಡು ಹಂಗೆ ಅಷ್ಟು ಇಷ್ಟ ಹಾಸ್ಪಿಟ್ಲ್ ವರ್ಕ್ ಆಗಿದೆ. ಅದರ ಜೊತೆಗೆ ಇದು ನಮ್ಮ ಪಬ್ಲಿಕ್ ವರ್ಕ್. ಇವನ್ ಬಿಫೋರ್ ಇಲ್ಲಿ ಕಾನ್ಸ್ಟಿಟ್ಯೂನ್ಸಿ ಬದಲೇ ಆಗೋದಕ್ಕಿಂತ ಮೊದಲು ಈ ಏರಿಯಾದಾಗ ನಾವು ಫ್ಲಡ್ಸ್ ಬಂದರೆ ಬೋಟ್ನಲ್ಲಿ ಹೋಗೋದು, ಅವ್ರಿಗೆ ಏನೋ ಸಾಧ್ಯ ಇದ್ದಾಗ ಕರೆಂಟ್ ಹೋಗೋದು, ಏನೋ ಕೂಡ ಕೊಡ್ತಾ ಇದ್ವಿ. ಇಲ್ಲಿ ಬಂದ ಮೇಲೆ ನನ್ನ ಕೈಗೆ ಮೊನ್ನೆ ಕೊರೋನಾದಾಗ 100 ಫುಲ್ ವರ್ಕ್ ಮಾಡಿದೆ. ಕೊರೋನಾದಾಗ ಇವನ್ PPE ಕಿಟ್ ಹಿಡ್ಕೊಂಡು ಐ ಗಿವನ್ ಸೋ ಮೆನಿ ಥಿಂಗ್ಸ್. PPE ಕಿಟ್ ಬಂತು, ಫುಡ್ ಗ್ರೇಡ್ಸ್ ಬಂತು, ಎಲ್ಲ. ಮೊನ್ನೆ ಫ್ಲಡ್ನ್ಯಾಗ ಇದು ಮೇವು ಪೌಡರ್, ಹಸಿ ಮೇವು ಕೊಟ್ಟೆ. ಮುಂದೆ ಒಂದು 200 ಹುಡುಗರಿಗೆ 5 ದಿವಸ ಬಿಲ್ ಕೊಟ್ಟೆ ನಾವು ರಿಫ್ಯೂಜಿ ಇದರಲ್ಲಿ. ಮತ್ತು 100 ಬಡ ಮಕ್ಕಳಿಗೆ ರಗ್ಗು ಮತ್ತು ಸ್ವೆಟ್ರ್ ಕೊಟ್ಟೆ. ಇದರಲ್ಲಿ ಇದೆ ಇದರಲ್ಲಿ. ಮತ್ತು MLA MP ಇದು ತಗೊಳ್ಳಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಪ್ರತಿಯೊಂದು ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಐ ಪೇಡ್ ವಾಟ್ ಎವರ್ ಇಸ್ ಪಾಸಿಬಲ್ ಫ್ರಮ್ ಈ ಪ್ರಕಾರವಾಗಿ ಸಾಕಷ್ಟು ಒಂದು ಸೋಷಿಯಲ್ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊದಲಿಂದ ಬಂದಿದ್ದೀನಿ, ಈಗೂ ಮಾಡ್ತಾ ಇದ್ದೀನಿ. ನಾನು ಇಮಿಡಿಯೇಟ್ಲಿ ಇದಕ್ಕೆ ಬಂದ ಮನುಷ್ಯನಲ್ಲ. ಮೊದಲಿಂದ ಸಣ್ಣಗೆ ಎಷ್ಟೈತೆ ಸಾಧ್ಯ ಇದಕ್ಕೆ ಮಾಡ್ಕೊಂಡಿದ್ದೆ. ಮುಂದೆ ಯಾರಿಗೂ ಫಂಡ್ಸ್ ಕೇಳಲ್ಲ, ಯಾರ ಕಡೆಯಿಂದ ಗ್ರಾಂಟ್ಸ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಯೊಂದು ಕೂಡ ಕಾರ್ಯಕ್ರಮಗಳಲ್ಲಿ, ಸಂಘಟನೆಯಲ್ಲಿ ಭಾಗವಹಿಸ್ತಿದ್ದೀರಿ. ತೆರದಾಳ ಮತಕ್ಷೇತ್ರವನ್ನು ಕೂಡ ಪ್ರತಿನಿಧಿಸ್ತಾ ಇದ್ದೀರಿ. ಈಗ ಮುಂಬರುವ ಒಂದು 2023 ಚುನಾವಣೆಯಲ್ಲಿ ತಮಗೆ ಒಂದು ಟಿಕೆಟ್ ಸಿಗಬೇಕು ಅಂತೇಳಿ ಪ್ರಬಲ ಟಿಕೆಟ್ ಆಕಾಂಕ್ಷಿಯೂ ಕೂಡ. ತಮಗೆ ಪಕ್ಷ ಯಾಕೆ ಟಿಕೆಟ್ ಕೊಡ್ಬೇಕು ಸರ್? ಅದರ ಏನೊಂದು ಇಂಪಾರ್ಟೆಂಟ್ ಅಜೆಂಡಾ ಏನು ಸರ್? ನಂದು ಪರ್ಸನಲ್ ಹೇಳ್ಬೇಕಂದ್ರೆ ಸರ್, ನಾನು 30 ಅದ್ರಲ್ಲಿ ಎಲ್ಲದೂ ಬಂತು. ಅಂದ್ರೆ ಇಲ್ಲಿದ ಒಂದು ಈಗ ಈ ಕ್ಷೇತ್ರದ ಒಂದು ಸಮಸ್ಯೆಗಳು ಬಂತು, ರೈತರ ಸಮಸ್ಯೆಗಳು ಬಂತು, ಎಲ್ಲಾ ಒಂದು ಸಮಸ್ಯೆಗಳು, ಏನೇನು ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಬೇಕು. ಫಸ್ಟ್ ಅಂದ್ರೆ ನಾವು 30 years in the party. ನಾವು ಕ್ಲೇಮ್ ಈಸ್ ಫಾರ್ ಲೋಕಲ್ ಕ್ಯಾಂಡಿಡೇಟ್. ಥರ್ಡ್ ಅಂದ್ರೆ ಸ್ವಲ್ಪ ನಾವು ಕಮ್ಯುನಿಟಿ ಜನರು ಜಾಸ್ತಿ ಇದ್ದಾರೆ, 35,000 ಇದ್ದಾರೆ. ಅದೊಂದು ಪ್ಲಸ್ ಐ ಆಮ್ ಗುಡ್ ವಿಲ್ ವಿತ್ ಆಲ್ ಅದರ್ ಕಮ್ಯುನಿಟೀಸ್ ಆಲ್ಸೋ. ದೆನ್ ಸೋಷಿಯಲ್ ವರ್ಕ್ ಮಾಡಿದ್ದು ನಾವು ಕೊರೋನಾದಾಗ ತೊಗೊಳ್ರಿ, ಫ್ಲಡ್ನಾಗ ತೊಗೊಳ್ರಿ, ಅದರ್ವೈಸ್ ಆಲ್ಸೋ ಹಾಸ್ಪಿಟಲ್ ಬಂದವ್ರಿಗೆ ಇವೆಲ್ಲ ಕೌಂಟ್ ಆಗ್ತವೆ. ಮತ್ತು ಇದನ್ನು ಪ್ರತಿ ವರ್ಷ ನಾನು ಮಾಡ್ಕೊತಾ ಇದ್ದೀನಿ. ದಿಸ್ ಇಯರ್ ನನಗೆ 2 ಸಲ ನಾನು AICC ಹೋಗಿದೆ. ಔಟ್ ಆಫ್ 3 ಸಲ ಬಿಟ್ಟು ಮೊದಲೇ ಸಲ ಹೋಯಿತು AICCಗೆ, ಇನ್ ಬಿಟ್ವೀನ್ ಹೋಗಲಿಲ್ಲ. ಮೊನ್ನೆ ಲಾಸ್ಟ್ ಟೈಮು AICC ಪೆನಲ್ಗೆ ಹೋಗಿತ್ತು ನಾನು. ಆದ್ದರಿಂದ ನನಗೆ ಆಶಯದಲ್ಲಿ ಈ ಸಲನೂ ಸಹ ವರ್ಕ್ ಭಾಳ ಮಾಡ್ತಾಯಿದ್ದೀನಿ. ಅಪ್ರೋಚ್ ಎಲ್ಲ ಲೀಡರ್ಸ್ಗೆಲ್ಲ ಅಪ್ರೋಚ್ ಮಾಡಿದ್ದೀನಿ. ಪ್ರೋಬಿಲಿ ಅವ್ರು ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ಒಂದು ಆಶೆ ಇದೆ. ಆ ದೃಷ್ಟಿಯಿಂದ ನಾನು ಸ್ಟಿಲ್ ಐ ಆಮ್ ಹೋಪಿಂಗ್ ಫಾರ್ ದ ಬೆಟರ್ ಥಿಂಗ್ಸ್. ಸೊ ಐ ಥಿಂಕ್ ದೇ ವಿಲ್ ಹೆಲ್ಪ್ ಮಿ ಅಂತ ಅನಿಸುತ್ತೆ. ಜೊತೆಗೆ ಯಾವುದ್ರಲ್ಲೂ ಕೂಡ ಕಡಿಮೆ ಇಲ್ಲ. ಈ ಒಂದು ದೊಡ್ಡ ಒಂದು ಹಾಸ್ಪಿಟಲ್ ಕೂಡ ಕಟ್ಟಿದ್ದೀರಾ. 38 years ಯು ಸರ್ವ್ಡ್ ಇನ್ ಒಂದು ಹಾಸ್ಪಿಟಾಲಿಟಿ ಇಂಡಸ್ಟ್ರೀಸ್, ಎಜುಕೇಷನಲ್ಲೂ ಕೂಡ ಎಲ್ಲ ವಿಷಯಗಳು ತಮಗೆ ಗೊತ್ತಿದೆ. ಎಲ್ಲ ಒಂದು ಕಡೆ ಅದು ಉಪಯೋಗ ಆಗ್ಬೋದಾ ಸರ್ ಈಗ? ಯಾಕಂದರೆ ಮಾಲಿಂಗ್ಪುರ ಈ ಒನ್ ಆಫ್ ದಿ ಬೆಸ್ಟ್
ಟೌನ್ ಸರ್. ಇಲ್ಲಿ ಎವ್ರಿಥಿಂಗ್ ಮೈನಿಂಗ್ ಇದೆ, ಅಗ್ರಿಕಲ್ಚರ್ ಇದೆ, ಎವ್ರಿಥಿಂಗ್ ಸರ್. ಬಟ್ ಏನು ಲೋಕಲ್ ಲೀಡರ್ ಇಲ್ಲಿ ಬಂದು ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಪಡಿಸ್ಬೇಕು ಸರ್. ಇಷ್ಟೇ ವಿಷಯ ಇರೋದು. ಇವೆಲ್ಲ ಥಿಂಗ್ಸ್ ತಮಗೆ ಹೆಲ್ಪ್ ಆಗ್ಬೋದು ಸರ್? ಆಗ್ಬೋದು ಸರ್, 100% ಆಗುತ್ತೆ. ನಾವು ಮಾಡಿದ ವರ್ಕ್ ಹಿಡಿರಿ ಅಥವಾ ನಮ್ಮ ಫ್ಯಾಮಿಲಿಯವ್ರು ಮಾಡಿದ ಕೆಲಸ ಹಿಡೀರಿ, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಗೊಳ್ರಿ. ಇವನ್ ಈಗ ಎಲ್ಲ ಕಡೆ ಸರ್ವೆ ಮಾಡ್ಲಾಗ ಏನು ಜನ ಅಂತಾರೆ, ಇಲ್ಲಪ್ಪ ಒಳ್ಳೆ ಮನುಷ್ಯ ನನ್ನ ಮುಂದಲ್ಲ, ತಾವೇ ಅಂತಾರೆ ನನ್ನ ಮುಂದೆ ಅನ್ನೋದು ದೇ ಮೇ ಫ್ಲಾಟ್ ಮೀ, ಬಟ್ ದೇ ದೆಮ್ಸೆಲ್ಫ್ ಟಾಕ್ ಲೈಕ್ ದಟ್. ಬೆಳೆದ ಡಾಕ್ಟರ್ ಒಳ್ಳೆ ಎಲ್ಲರಿಗೂ ಒಳ್ಳೇದಾಗತ್ತೆ, ಹಾರ್ಮ್ಲೆಸ್ ಪರ್ಸನ್ ಅಂತ ಒಂದು ಒಪಿನಿಯನ್ ಬಂದಿದೆ. ಆ ದೃಷ್ಟಿಯಿಂದ ನನ್ನ ವೈಯಕ್ತಿಕ ಆಯ್ತು ಮತ್ತು ಲೀಡರ್ಸ್ಗೂ ಐ ಥಿಂಕ್ ದೇ ಆರ್ ಗೋನ್ ಫಾರ್ ಮೆನಿ ಸರ್ವೇಸ್ ನಾವು ಸರ್ವೇಸು ಮಾಡಿದ್ದಾರೆ ಅಂತದೆ. ಪ್ರಾಬ್ಲಿ ಐ ಮಿಸ್ ಫಿಟ್ ಇನ್ ದಟ್ ಸರ್ವೆ. ತುಂಬ ಸಂತೋಷ ಸರ್. ಹಾಗೆ ಡಾಕ್ಟರ್ ಸರ್, ಮುಂಬರುವ ವಿಧಾನಸಭಾ ಕ್ಷೇತ್ರ ತೆರೆದಾಳ 2023 ಒಂದು ಕಾಂಗ್ರೆಸ್ ಪಕ್ಷದಿಂದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಮತ್ತು ಅಭಿಲಾಷೆಯನ್ನು ಕೂಡ ವ್ಯಕ್ತಪಡಿಸಿದ್ದೀರ. ಸಾಮಾನ್ಯವಾಗಿ ತಾವು ಈಗ ತಮ್ಮ ಕ್ಷೇತ್ರದ ಒಂದು ಪರ್ಯಟನೆ ಕೂಡ ಮಾಡ್ತಿರ್ತೀರಿ. ತಮ್ಮ ಒಂದು ತೆರೆದಾಳ ಮತಕ್ಷೇತ್ರಕ್ಕೆ ಎಷ್ಟು ಹಳ್ಳಿಗಳು ಬರ್ತದೆ ಮತ್ತೆ ಅಲ್ಲಿ ಏನೇನು ಒಂದು ಸಮಸ್ಯೆಗಳು ಇದಾವೆ ಸರ್? ಮೇನ್ ತೆರಳದಲ್ಲಿ 3 ಬಿಗ್ ಸಿಟಿ ಬರ್ತವೆ. ಒಂದು ಮಾಲಿಂಗ್ಪುರು, ಬನೆಟ್ರಬ್ಕು 2, ತೆರದಾಳ 1, ಮಿಕ್ಕಿದ್ದೆಲ್ಲ ವಿಲೇಜ್ ಬರ್ತವೆ. ಸೊ ಟೋಟಲ್ ಪಾಪ್ಯುಲೇಷನ್ 2 lakhs ಸಮಥಿಂಗ್. ಕಾನ್ಸ್ಟಿಟ್ಯೂನ್ಸಿ ವೈಸ್ 2,20,000 ಏನೋ ಎಕ್ಸಾಕ್ಟ್ಲಿ ದಟ್ ಕಾನ್ಸ್ಟಿಟ್ಯೂನ್ಸಿ ವೋಟರ್ಸ್ ಇದ್ದಾರೆ. ಸೊ ಇದೆಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ನಾವು ಹೋದರೆ ಸ್ಟಡಿ ಮಾಡಿದರೆ ಮಿನಿಮಮ್ ಪ್ರಾಬ್ಲಮ್ಸ್ ಇದ್ದೇ ಇದ್ದಾವೆ. ಈ ರೋಡ್ ಪ್ರಾಬ್ಲಮ್ ಅಂತೂ ಇದು ಇವನ್ ಫುಲ್ ನೇಕಾರ ಪ್ರಾಬ್ಲಮ್ಸ್ ಇದ್ದಾವೆ. ಇಲ್ಲಿ ಮೆಡಿಕಲ್ ಪ್ರಾಬ್ಲಮ್ಸ್ ಭಾಳ ಇದೆ. ಯಾಕಂದ್ರೆ ಡಾಕ್ಟರ್ ಸಿಗ್ತಾ ಇಲ್ಲ, ಸಿಕ್ಕರು ಇಲ್ಲಿ ವಿಲೇಜ್ಗೆ ಯಾರು ಬರ್ತಾ ಇಲ್ಲ, ಸಣ್ಣ ಊರಂತ ಬರ್ತಾ ಇಲ್ಲ. ದೆನ್ ದಿಸ್ ನೀರಾವರಿ ವಾಟರ್ ಪ್ರಾಬ್ಲಮ್, ಸೋ ಮೆನಿ ಪ್ರಾಬ್ಲಮ್ಸ್ ಆರ್. ಮಿನಿಮಮ್ ಬೇಸಿಕ್ ಏನು ನೀಡ್ಸ್ ಇದಾವಲ್ಲ ಎಲ್ಲ ಪ್ರಾಬ್ಲಮ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಸಾಲ್ವ್ ಆಗಿಲ್ಲ. ಸೊ ಇಫ್ ಐ ಬಿಕಮ್ ಅಥವಾ ಅದೇನೋ ನನಗೆ ಅದೇನೋ ಚಾನ್ಸ್ ಸಿಕ್ಕರೆ ಅಥವಾ ನಾನು ಆರಿಸಿ ಬಂದರೆ ಇದ್ರ ಬಗ್ಗೆನೇ ಹೋರಾಟ ಮಾಡ್ತೀನಿ. ಈ ಪ್ರಾಬ್ಲಮ್ಸ್ ಬಗ್ಗೆ ಹೋರಾಟ ಮಾಡ್ತೀನಿ. ಇನ್ನೂ ಮಿಕ್ಕಿದ್ದು ಭಾಳ ಇದಾವೆ. ಇನ್ನೂ ಅಂಥ ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು, ಏನೋ ಇರ್ಬೋದು. ಈಗ ಕೆಲವು ಸ್ವಲ್ಪ ಸ್ಟೇಷನ್ಗೆ ತೊಂದರೆ ಬರ್ತದೆ, ನಾವೆಲ್ಲ ಅವ್ರಿಗೆ ಹೆಲ್ಪ್ ಮಾಡಲೇಬೇಕಾಗ್ತದೆ. ನಾವು ಮಾಡ್ಲಿಕ್ಕಂತ ಆಗಲ್ಲ ರೀ. ಯಾಕಂದ್ರೆ ಕೆಲವರಿಗೆ ಅನಿವಾರ್ಯವಾಗಿ ಎಲ್ಲೋ ಅನ್ನೆಸರಿ ವಿಲ್ ಬಿ ಕಾಟ್. ಆ ಹೊತ್ತಿನಾಗ ನಾ ಐ ಹ್ಯಾವ್ ಟು ಹೆಲ್ಪ್. ಸೊ ಎನಿಬಡಿ ಹೂ ಹ್ಯಾಸ್ ಇನ್ ಪವರ್ ಹಿ ಹ್ಯಾಸ್ ಟು ಹೆಲ್ಪ್. ಅದು ನನ್ನದೊಂದು ಇಂಟೆನ್ಷನ್ ಇದೆ. ಫಸ್ಟಕ್ಕೆ ಹೂ ಇಸ್ ಇನ್ ನೀಡ್ ಆರ್ ಇನ್ ಪ್ರಾಬ್ಲಮ್, ಐ ವಿಲ್ ಹೆಲ್ಪ್. ಓಕೆ ಸರ್. ಜೊತೆಗೆ ತಾವು ಈಗ ಒಂದು ಡಾಕ್ಟರ್ ಆಗಿದ್ದೀರಿ ಸರ್ ವೃತ್ತಿಯಲ್ಲಿ. ಅಲ್ಲಿ ಒಂದು ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ಕಾಳಜಿ ವಹಿಸ್ಬೇಕನ್ನೋ ಪ್ಲಾನಿಂಗ್ ಇದೆ ಸರ್? ನಂದು ಇದು ಈಗ ಆಲ್ರೆಡಿ ನಾವು ಈಗ ಆಲ್ಮೋಸ್ಟ್ ಆಲ್ ಕೇಸಸ್ ವಿ ಆರ್ ಡೂಯಿಂಗ್ ಸ್ಕೀಮ್ ರೀ. ಈಗ ಆ್ಯಕ್ಚುಲಿ ನಾವು ಕಿಡ್ನಿ ವರ್ಕ್ ಮಾಡ್ತಾ ಇದ್ದೀವಿ ರೀ. ಒಂದೊಂದು ಕೇಸ್ 2-3 ಲಕ್ಷ ಚಾರ್ಜ್ ಮಾಡ್ತಾ ಇದ್ದಾರೆ. ನಾವು ವಿದಿನ್ 30,000 ಅಷ್ಟೇ ಮಾಡ್ತಾ ಇದ್ದೀವಿ. ಒಂದು ಮನೆಯೊಂದು ಕಿಡ್ನಿ ಕ್ಯಾನ್ಸರ್ ಕೇಸ್ ಬರೀ 3,000 ಮಾಡಿದ್ವಿ. ನನ್ನ ಮಗ ಮಾಡಿದ್ದಾನೆ, ಅವನು ಕಿಡ್ನಿ ಸ್ಪೆಷಲಿಸ್ಟ್. ಸೊ ಸ್ಕೀಮ್ನಾಗ ಅಂತಂದ್ರೆ ಆಲ್ಮೋಸ್ಟ್ ಮೀಲ್ ಇದ್ದಂಗೆ ರೀ. ಸರಿ, ಲಿಟಲ್ ಬಿಟ್ ಹಿಯರ್ ಆ್ಯಂಡ್ ದೇರ್ ಯು ಮೇ ಟೇಕ್, ಅದರ್ವೈಸ್ ದ್ಯಾಟ್ ಆಲ್ಸೋ ದೇ ಪೇಷಂಟ್ ವಿಲ್ ನಾಟ್ ಪೇ ನಾವು. ಸೊ ಅದೊಂದು ಆಯಿತು. ನಾವು ಹಾಸ್ಪಿಟ್ಲ್ನಲ್ಲಿ ಡಾಕ್ಟರ್ಸ್ ತರೋ ವ್ಯವಸ್ಥೆ ಒಂದು ಮಾಡಬೇಕಂತ ನನ್ನ ಪ್ಲ್ಯಾನ್ ಇದೆ. ಈಗೇನಿದ್ರೆ ವರ್ಕರ್ಸ್ ಇಲ್ಲ, ಹಾಸ್ಪಿಟಲ್ ದೊಡ್ಡದಾವೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಬಟ್ ಅಲ್ಲಿ ವರ್ಕ್ ಮಾಡೋಕ್ಕೆ ಡಾಕ್ಟರ್ ಸಿಗ್ತಲ್ಲ. ಅದು ಪ್ರಾಬ್ಲಮ್ ಅವ್ರು ಹಳ್ಳಿಗೆ ಬರೋಕ್ಕೆ ಒಲ್ಲೆ ಅಂತಾರಂತ ಒಂದು ಒಪಿನಿಯನ್ ಇದೆ. ಬಟ್ ಅದು ಹೆಂಗಾರಿ ಮಾಡಿ ನಾವು ತರಬೇಕು, ಅವ್ರಿಗೆ ಬಡ ಜನರಿಗೆ ಮೆಡಿಕಲ್ ಫೆಸಿಲಿಟಿ ಸರಿಯಾಗಿ ಸಿಗ್ಬೇಕಂತೇಳಿ ಆ್ಯಸ್ ಎ ಡಾಕ್ಟರ್, ಆ್ಯಸ್ ಎ ನನ್ನ ಮೆಡಿಕಲ್ ಮ್ಯಾನ್ ಅಂತೇಳಿ ನನ್ನೊಂದು ಮೇನ್ ಐಡಿಯಾ ಇದೆ. ಫಸ್ಟ್ ಮೆಡಿಕಲ್ ಫೀಲ್ಡ್ ಡೆವಲಪ್ ಮಾಡಬೇಕು, ಮೇನ್ ಅದ್ರ ಜೊತೆಗೆ ಈಗ ತಮ್ಮ ಒಂದು ಅಭಿಮಾನಿ ಬಳಗದಲ್ಲೂ ಕೂಡ ಒಂದು ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಹೇಳ್ಕೊತಾರೆ. ತಾವು ಡಾಕ್ಟರ್ ಆಗಿರೋದ್ರಿಂದ ಡಾಕ್ಟರ್ ಇಂತಿಂತ ಒಂದು ಸಹಾಯ ಸಹಕಾರ ಆಗಬೇಕು ಅಂತ ಚರ್ಚೆ ಮಾಡುವಾಗ ತಾವು ಹೇಳ್ತಿದ್ರಿ ಸರ್. ಈಗ ಸಾಕಷ್ಟು ಒಂದು ಜಮೀನನ್ನು ಕೂಡ ಕೊಡಿಸಿದ್ರಿ ಅಂತ ಹೇಳಿ. ಅದು ನಮ್ಮ ಮೂರು ಕುಡಿಲಿ ಅಂತ ಬರುತ್ತೆ ಸರ್. ದಟ್ ವಾಸ್ ಇನ್ ಮುಧೋಳ್ ತಾಲೂಕು ಫಸ್ಟ್. ದಟ್ ಇಸ್ ಇನ್ ಸ್ಟಿಲ್ ಮುಧೋಳ್ ತಾಲೂಕು. That was when Timapur sir was minister. I requested him, this is the problem, this is a big problem. Otherwise that may be taken by somebody who are land. ನಾವು ಪ್ಲ್ಯಾನ್ ಮಾಡಿದ್ವಿ. 88 ಮಂದಿಗೆ ದೇವದಾಸರಿಗೆ ತೊಗೊಂಡು ಅವ್ರಿಗೆ 2 ಎಕರೆ ಜಮೀನು ಮಾಡಿಸ್ಬೇಕಂತ ಡಿಸೈಡ್ ಮಾಡಿದ್ವಿ. ಆ ಪ್ರಕಾರ ವರ್ಕೌಟ್ ಮಾಡಿದ್ವಿ. AC ಅವ್ರು ರಿಕ್ವೆಸ್ಟ್ ಮಾಡಿದ್ವಿ, ತಹಸೀಲ್ದಾರ್ ಅವರು ರಿಕ್ವೆಸ್ಟ್ ಮಾಡಿ ಅವ್ರ ಕಡೆಯಿಂದ ಏನೂ ತೊಗೊಂಡಿಲ್ಲ. ಅವ್ರಿಗೆ ಮಾಡಿಕೊಟ್ಟು 2 ಎಕರೆ ಜಮೀನು ಮಾಡಿದ್ವಿ. ಈಗ ಅವ್ರು ದೇ ಆರ್ ಹ್ಯಾಪಿ. ಅವ್ರ ಕಡೆಯಿಂದ ಒಂದು ಲೆಟರ್ ತೊಗೊಂಡ್ರಿ ನಾವು, ನೀವು ಆ ವೃತ್ತಿ ಮಾಡೋಂಗಿಲ್ಲ ಅಂತ. ಆ ವೃತ್ತಿ ಬಿಡಬೇಕು ಅಂದರೆ ನೀವು ಮಾಡ್ಕೊಂಡು ಅಂತ ಹೇಳಿದ್ರೆ ಅವ್ರು ಅದನ್ನು ಬಿಟ್ಟಿದ್ದಾರೆ. ದೇ ಆರ್ ವೆರಿ ಹ್ಯಾಪಿ. ನಾವು ದ್ಯಾಟ್ ಈಚ್ ಏಕರ್ ಕಾಸ್ಟ್ 30 to 40 lakhs rupees ನಾವು. ದೇ ಆರ್ ಗೋಯಿಂಗ್ ಶುಗರ್ ಕೇನ್ ಎಲ್ಲ ದೇ ಆರ್ ವೆರಿ ವೆಲ್ ಟು ನಾವು. ದೇ ಆರ್ ಹ್ಯಾಪಿ. ಅದು ನನಗೆ ಸಂತೋಷ ಇದೆ ಅಷ್ಟೇ. ತುಂಬ ಸಂತೋಷ ಸರ್. ಅದ್ರ ಜೊತೆಗೆ ಸುತ್ತಮುತ್ತಲ ಭಾಗ ಸಾಕಷ್ಟು ಒಂದು ಕಬ್ಬು ಬೆಳೆಯುವಂಥ ಪ್ರದೇಶ, ಜೊತೆಗೆ ಬೇರೆ ಬೇರೆ ಒಂದು ಕಮರ್ಷಿಯಲ್ ಬೆಳೆಗಳಂತ ಉಳ್ಳಾಗಡ್ಡೆ ಅನ್ನೋಂಥದ್ದನ್ನು ಬೆಳೀತಾರೆ.
ರೈತರು ಏನೇನು ಒಂದು ಸಮಸ್ಯೆಗಳನ್ನು ಇನ್ನೂ ಬಗೆಹರಿಸಬೇಕಾಗಿದೆ ಸರ್? ಈಗ ನೋಡ್ರಿ, ಈಗ ಮೋಸ್ಟ್ ಆಫ್ ಇದು ವೆಜಿಟೇಬಲ್ಸ್ ಬರ್ತಾವಲ್ಲ, ವೇರ್ ಹೌಸ್ ಇಲ್ಲ, ಕೋಲ್ಡ್ ಸ್ಟೋರೇಜ್ ಇಲ್ಲ. ಅದನ್ನು ಅಂತ ಐ ಥಿಂಕ್ ದಟ್ ಹ್ಯಾಸ್ ಟು ಬಿ ಡನ್ ಅಂತ ಅನಿಸ್ತದೆ. ಇನ್ನು ಪ್ರೊಸೆಸಿಂಗ್ ಸ್ಮಾಲ್ ಇಂಡಸ್ಟ್ರೀಸ್ ಇವೆಲ್ಲ ವೇಸ್ಟ್ ತೆಳಗೆ ಒಗಿತಾರಲ್ಲ, ಎಲ್ಲ ಚೆಲ್ತಾರೆ ರೈತರು ಪಾಪ. ಅದು ಇನ್ನೇನು ಪ್ರೊಸೆಸಿಂಗ್ ಮಾಡಿ ದಟ್ ಹ್ಯಾಸ್ ಟು ಬಿ ಸ್ಟೋರ್ಡ್ ಆ್ಯಂಡ್ ಯುಟಿಲೈಸ್ಡ್. ಇದೊಂದು ಇದೊಂದು ನಂದು ಮತ್ತೆ ಮನಸ್ಸಿನಲ್ಲಿದೆ. ಅದು ಆಗಬೇಕಂತ ನನ್ನದು ಆಸೆ ಇದೆ. ಯಾಕಂದರೆ ಇದನ್ನು ಮಾಡಿದ್ರು ರೈತರು ಎಷ್ಟೋ ಅವರಿಗೆ ಹೆಲ್ಪ್ ಮಾಡಿದಂಗೆ ಆಗುತ್ತೆ ಅಂತ ನನ್ನೊಂದು ಒಪಿನಿಯನ್. ತುಂಬ ಸಂತೋಷ ಸರ್. ಹಾಗೆ ಸರ್, ಮುಂಬರುವ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ತಾವು ಶಾಸಕರಾಗಿ ಆರಿಸಿ ಬಂದರೆ ಏನೇನು ಅಂತ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಸರ್? ಎಸ್, ನಾನು ಶಾಸಕನಾದರೆ ನಾನು ಸಿಟಿ ಆ್ಯಂಡ್ ರೂರಲ್ ಏರಿಯಾ ವಿಂಗಡಣೆ ಮಾಡ್ತೇನೆ. ರೂರಲ್ ಏರಿಯಾ ಪ್ರಾಬ್ಲಮ್ಸು ಡಿಫ್ರೆಂಟ್ ಇರ್ತದೆ, ಸಿಟೀಸ್ ಪ್ರಾಬ್ಲಮ್ಸು ಜಾಸ್ತಿ ಬೇರೆ ಇರ್ತದೆ. ಸೊ ರೂರಲ್ ಪ್ರಾಬ್ಲಮ್ಸಲ್ಲಿ ಮೇನ್ ಶಿಕ್ಷಣ, ವೈದ್ಯಕೀಯ, ಪಶುವೈದ್ಯಕೀಯ, ನೀರು, ರಸ್ತೆ. ಅದರಲ್ಲಿ ಶಿಕ್ಷಣಕ್ಕೆ ಭಾಳ ಮತ ಕೊಡಬೇಕಾಗ್ತದೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದಂಗೆ ಶಿಕ್ಷಣದಿಂದಲೇ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ಹೇಳಿದಾಗಲೇ ಅದನ್ನು ನಾವು ಡೆವಲಪ್ ಮಾಡೋದ್ರಿಂದ ಏನು ಬೇಕಾದ ಕಾನ್ಸ್ಟಿಟ್ಯೂನ್ಸಿ ಮಾಡೋಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಿಂದ ಅಲ್ಲಿ ನಾನು ಇದು ನಿಮ್ಮದು ಲೈಬ್ರರಿ ಚೆನ್ನಾಗಿ ಊಟದ ವ್ಯವಸ್ಥೆ, ಅವರು ಮಕ್ಕಳಿಗೆ ಚೆನ್ನಾಗಿ ಊಟ ಮತ್ತು ಅವ್ರಿಗೆ ಸರಿಯಾಗಿ ಮುಟ್ಟಬೇಕು. ಅದು ಊಟ ಸರಿಯಾಗಿ ಮುಟ್ಟಬೇಕು, ಜೆನ್ಯೂನ್ ಇರಬೇಕು, ಕ್ಲೀನ್ ಇರಬೇಕು. ಇಲ್ಲಿ ತಂದು ಏನು ಮಾಡ್ತಾರಲ್ಲ, ಕೆಲವು ಕಡೆ ನೋಡ್ತಿದ್ರು ನಾವು ಟಿ ವಿಯಲ್ಲಿರು ಸರಿಯಾಗಿ ಮುಟ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ಅದು ಯಾರು ತಪ್ಪಂತೂ ಹೇಳೋಕ್ಕಾಗೋದಿಲ್ಲ. ವೆದರ್ ಅದೇ ಅಲ್ಲಿ ವರ್ಕ್ ಮಾಡೋರು ತಪ್ಪು ಅಥವಾ ಏನೂ ಗೊತ್ತಾಗೋದಿಲ್ಲ. ಸೊ ಅದನ್ನು ನಾನು ಐ ವಾಂಟ್ ಟು ಕಟ್ ದ್ಯಾಟ್. ಅದನ್ನು ಕಡಿಮೆ ಮಾಡಬೇಕಂತ ಸಿನ್ಸಿಯರಾಗಿ ಪ್ರಯತ್ನ ಮಾಡ್ತೀನಿ. ಎರಡನೇದು ನಿಮ್ಮದು ಪಶು ವೈದ್ಯಕೀಯದ ಭಾಳ ತೊಂದರೆ ಇದೆ. ಇಲ್ಲಿ ಹೈನುಗಾರಿಕೆ ಇದೆ. ಮತ್ತು ಅಲ್ಲಿ ಜನ ನೋಡ್ರಿ, ಈಗ ಒಂದು ದನ ತಿರ್ಕೊತ ಸೀರಿಯಸ್ ಆದರೆ ದೇ ವಿಲ್ ಬಿ ಪ್ಯಾನಿಕ್, ಟೋಟಲಿ ಪ್ಯಾನಿಕ್. ಹಿಂಗೆ ಓಡಾಡ್ತಾರಲ್ಲ ಅವರು, ಮನುಷ್ಯನ ಇದಾದರೂ ಅಷ್ಟು ಓಡಾಡಲ್ಲ. ಯಾಕಂದ್ರೆ ಅದರದ್ದು ತೊಂದರೆ ಅವ್ರಿಗೆ ಗೊತ್ತಿರ್ತದೆ. ಈಗ 10-20 ಸಾವಿರ ಕೊಟ್ಟು ಆಕಳ ತಂದಿರ್ತಾರೆ, ಆದರೆ ಅವ್ರದ್ದೆಲ್ಲ ಅವ್ರ ಫ್ಯಾಮಿಲಿ ನಡೆದೇ ಬಂದಾಗ್ತದೆ. ಸೊ ಅದಕ್ಕೆ ಪಶು ವೈದ್ಯಕೀಯದೊಂದು ಸವಲತ್ತು ಮಾಡ್ಬೇಕಂತೇಳಿ ಒಂದು ಭಾಳ ದಿವಸದ ವಿಚಾರ ಇದೆ. ಪ್ರೈಮರಿ ಹೆಲ್ತ್ ಸೆಂಟರ್ ಆಗಬೇಕು, ಪಶುವೈದ್ಯಕೀಯದಾಗಬೇಕು. ಮುಂದೆ ಇದು ಎಜುಕೇಷನ್ದಲ್ಲಿ ಮೇನ್ ಲೈಬ್ರರಿ ಆಗಬೇಕು. ಸರಿಯಾದ ಶಿಕ್ಷಣ ಸಿಗಬೇಕು, ಸರಿಯಾದ ಮಕ್ಕಳಿಗೆ ಹಾಸ್ಟೆಲ್ ಫ್ರೀ ಹಾಸ್ಟೆಲ್ ಅನ್ರಿ. ಯಾವುದಾದ್ರು ದೃಷ್ಟಿಯಿಂದ ಅವ್ರಿಗೆ ಒಳ್ಳೆಯದೊಂದು ಇರಲಿಕ್ಕೆ, ಕುಡಿಲಿಕ್ಕೆ ನೀರು, ಒಳ್ಳೆಯ ನೀರು, ಶುದ್ಧ ವಾಟರ್ ಸಪ್ಲೈ ಇವೆಲ್ಲ ಇರಬೇಕಂತಂದು ಆಸೆ ಇದೆ. ಮತ್ತು ಮುಂದೆ ಇನ್ನೂ ಭಾಳ ಇದೆ, ರೋಡ್ ಬಂತು, ಅದು ಬಂತು, ಅವೆಲ್ಲ ಭಾಳ. ಜೊತೆಗೆ ರಾಜ್ಯ ಸರ್ಕಾರದಿಂದ ಆಗಲಿ, ಒಂದು ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು, ಸಾಕಷ್ಟು ಒಂದು ಯೋಜನೆಗಳು ಕೂಡ ಬರ್ತದೆ. ಅಂತ ಒಂದು ಯೋಜನೆಗಳು ಸಿಟಿ ಲೆವೆಲ್ದಾಗ ಅಂದರೆ ಸ್ಮಾಲ್ ಇಂಡಸ್ಟ್ರೀಸ್, so many small industries are there from the government and state and even central government. Those things you really pick up some good students or good people and try to help them. ಈಗ ಅವ್ರಿಗೆ ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ ಅಂದ್ರೆ ನಾವು ಅಟ್ಲೀಸ್ಟ್ ಅವ್ರಿಗೆ ಮೋಟಿವೇಟ್ ಮಾಡಿ ಅವ್ರಿಗೊಂದು ಗೈಡ್ಲೈನ್ ಹಾಕಿ ಕೊಟ್ಟರೆ ಅದು ವಿಲ್ ಗೋ ಇನ್ ದ್ಯಾಟ್ ವೇ. ಸೊ ಅದೊಂದು ನಂದು ಆಸೆ ಇದೆ. ಸ್ಮಾಲ್ ಇಂಡಸ್ಟ್ರೀಸ್ ದೊಡ್ಡ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಸಣ್ಣ ಇಂಡಸ್ಟ್ರೀಸ್ಗೆ ಗೌರ್ಮೆಂಟಿಗೆ ಸಾಲನೂ ಕೊಡ್ತಾರೆ, ಬಟ್ ದೇ ಕ್ಯಾನ್ ಬಿ ರಿಪೇರ್ಡ್ ಬೈ ದೋಸ್ ಪೀಪಲ್ ಆಲ್ಸೋ. ಸೊ ಇನ್ ದ್ಯಾಟ್ ಆಸ್ಪೆಕ್ಟ್ ಸಿಟೀಸ್ ಒಳಗೆ ಅಟ್ಲೀಸ್ಟ್ ಮಿನಿಮಮ್ ಈ ಏರಿಯಾದಲ್ಲಿ ಸಣ್ಣ ವೇರ್ ಹೌಸ್ ಬಂತು, ಸಣ್ಣ ಇಂಡಸ್ಟ್ರೀಸ್ ಬಂತು. ಈಗ ಬೆಲ್ಲ ಮಾಡ್ತಾರೆ, ಮಣ್ಣಿಂದ ಮಾಡಿದಿಲ್ಲ, ಬೆಲ್ಲ ಭಾಳ ಬೆಳಿತಾರೆ. ಶುಗರ್ ಫ್ಯಾಕ್ಟ್ರಿ ಮಾಡೋಕ್ಕಾಗಲ್ಲ, ಬೆಲ್ಲದ ಫ್ಯಾಕ್ಟ್ರಿ ಮಾಡಿದ್ದಾರೆ ಮಣ್ಣಿಂದ. ದಟ್ ಆಲ್ಸೋ 10 to 18 lakhs crore rupees. ಸೊ ಅದರಲ್ಲಿ ಇನ್ನೊಂದು 4 ಮಂದಿ ಕುಡಿದ್ರು ದೇಶದ ಲಾಸ್. ಎರಡಾಗತ್ತೆ, ಅವ್ರಿಗೆ ಲಾಭವೂ ಆಗುತ್ತೆ, ಪ್ಲಸ್ ದಟ್ ಅವ್ರು ವರ್ಕ್ ಕೊಟ್ಟಂಗೂ ಆಗುತ್ತೆ, ಮತ್ತು ಕ್ವಾಲಿಟಿ ಜಾಬ್ಗಳು ಸಿಗುತ್ತೆ. ಈ ದೃಷ್ಟಿಯಿಂದ ಇದೊಂದು ಸಿಟಿದಲ್ಲಿ ದೊಡ್ಡ ಇಂಡಸ್ಟ್ರಿ ನಾನು ಹೇಳೋಕ್ಕಾಗಲ್ಲ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡೋದ್ರಿಂದ ವರ್ಕರ್ ಜನಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಅವರು ಯಾರು ಮಾಡ್ತಾರಲ್ಲ ಅವ್ರಿಗೂ ಹೆಲ್ಪ್ ಆಗುತ್ತೆ, ಮತ್ತು ನಾವು ಜಾಬ್ ಕೊಟ್ಟಂಗೂ ಆಗುತ್ತೆ. ಮತ್ತು ದೊಡ್ಡದು ಮಾಡೋಕ್ಕೋಗಿ ವೇಸ್ಟ್ ಮಾಡೋದಕ್ಕಿಂತ ಸ್ಮಾಲ್ ಸ್ಕೇಲ್ ಒಂದು ಸಣ್ಣ ಊರಿಗೆ ಒಂದು 4 ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬೆಳೆದ್ರು. ಈ ನೀವು ಪ್ಯೂರ್ ವಾಟರ್ಸ್ ಇದನ್ನು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ನಡೆದವರು ಎಲ್ಲಿ ವಾಟರ್ ಚೆನ್ನಾಗಿ ನಡೆದಿದೆ. So the involvement will be less, investment will be less, and profit will be better. So they will be happy. Then you can give some employment to some 10 people ಕೊಟ್ಟರು, ಅದೊಂದೇನು ಅಡಿಷನಲ್ ಬೆನಿಫಿಟ್ ಟು ದ ಸೊಸೈಟಿ. ತುಂಬ ಸಂತೋಷ ಸರ್. ಅದ್ರ ಜೊತೆಗೆ ಪ್ರತಿಯೊಂದು ಈಗ ತಮ್ಮ ಒಂದು ವಿಧಾನಸಭಾ ಕ್ಷೇತ್ರ ಬರ್ತದೆ ತೆರದಾಳ, ಒಂದು 2-3 ಹಳ್ಳಿಗೆ ಸೇರಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕೂಡ ಸ್ಥಾಪನೆ ಆಗಬೇಕು. ತಾವು ಚರ್ಚೆ ಮಾಡುವಾಗ ಹೇಳ್ತಿದ್ರಿ, ಅಲ್ಲಿ ಹಾಸ್ಪಿಟಲ್ಸ್ ಆರೋಗ್ಯ ಕೇಂದ್ರಗಳಿದ್ದಾವೆ, ಬಟ್ ಸ್ಟಾಫ್ಸ್ ಇಲ್ಲ ಅಂತ ಹೇಳಿ. ತಾವು ಈಗ ಸಾಕಷ್ಟು ಒಂದು ಮೆಟ್ಗುಡ್ಡದಲ್ಲಿ ಆಗ್ಬೋದು, ಬೆಳಗಲಿ ವಿಲೇಜಲ್ಲಿ ಆಗ್ಬೋದು, ಮುದೋಳಲ್ಲಿ ಆಗ್ಬೋದು,
ಕೇಸರಗುಪ್ಪದಲ್ಲಿ ಆಗ್ಬೋದು ಸಾಕಷ್ಟು ಒಂದು ಮೆಡಿಕಲ್ ಕ್ಯಾಂಪ್ಗಳನ್ನು ಲಾಸ್ಟ್ ಟೈಮ್ ಹಮ್ಮಿಕೊಂಡಿದ್ರು. ಪಾಪ ಅವರಿಗೆ ಎಲ್ಲೋ ಒಂದು ಕಡೆ ಒಂದು ಆ ಸೇವೆಯಿಂದ ವಂಚಿತರನ್ನೇ ಆಗಿರ್ತಾರೆ, ಒಂದು ಏನು ವಿಲೇಜರ್ಸ್ ಎಲ್ಲ ಒಂದು ಹಳ್ಳಿಯಲ್ಲಿ. ಈಗ ಇಂಥ ಒಂದು ವ್ಯವಸ್ಥೆ ಹೇಗೆ ಮಾಡೋರಿದ್ದೀವಿ ಸರ್? ಸರ್ ಈಗ ಅದನ್ನು ಕ್ಯಾಂಪ್ಸ್ ಮಾಡ್ತಾನೆ ಇದ್ದೀವಿ. ನಂದು ನಮ್ಮ ಹಳೆ ಇದಾರಲ್ಲ ಅವರು ಆರ್ಥೋಪೆಡಿಕ್ ಇದರಲ್ಲಿ ಕೊಯ್ಲಿ ಅವರು ನಾವು ಬಿಟ್ಟು ಜಾಯಿಂಟ್ ಮಾಡ್ತಾ ಇದ್ದೀವಿ. ಅವರು ಅವ್ರದ್ದು ಗ್ರೂಪ್ ತೊಗೊಂಡು ಅವ್ರು ಬರ್ತಾರೆ, ನಾವು ಹೋಗ್ತೀವಿ. ಇವ್ರಿಗೆ ಫ್ರೀ ಮೆಡಿಸಿನ್ಸ್ ಆಲ್ಸೋ ನಮ್ಗೆ ಎಷ್ಟು ಸಾಧ್ಯ ಐತಿಲ್ಲ ಅಷ್ಟು ಫ್ರೀ ಮೆಡಿಸಿನ್ ಕೊಡ್ತಾ ಇದ್ದೀವಿ. ಮತ್ತು ಆಪರೇಷನ್ಸ್ ಎಲ್ಲ ಇದರ ಸ್ಕೀಮ್ನಾಗ ಮಾಡ್ತೀವಿ. ಇಫ್ ದೇ ಆರ್ ಪೂರ್ ಆರ್ ಡೂಯಿಂಗ್ ಫ್ರೀ ಪಾಸಿಬಲ್. ಜನ ಏನು ಮಾಡಿದ್ರು ಅಂತಾರೆ ಸರ್, ಯು ಕಾಂಟ್ ಹೆಲ್ಪ್. ನೀವು ಫ್ರೀ ಮಾಡಿದ್ರು ಹಂಗಂತಾರೆ, ರೊಕ್ಕ ತೊಗೊಂಡ್ರು ಹಿಂಗೆ ಅಂತಾರೆ. ಬಟ್ ವಿ ಹ್ಯಾವ್ ಟು ಡೂ ಗುಡ್ ಟು ದ ಪಬ್ಲಿಕ್. ಅಲ್ಟಿಮೇಟ್ ದೇ ಶುಡ್ ಬಿ ಬೆನಿಫಿಟೆಡ್, ಪಬ್ಲಿಕ್ ಶುಡ್ ಬಿ ಬೆನಿಫಿಟೆಡ್. ಹಾಗೆ ಸರ್, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಸರ್, ಜನ ಒಂದು ಕಾಂಗ್ರೆಸ್ ಪಕ್ಷವನ್ನೇ ಬಯಸಿ ಕಾಂಗ್ರೆಸ್ ಪಕ್ಷಕ್ಕೆ ಸರ್ ಯಾಕೆ ಓಟನ್ನು ಹಾಕಬೇಕು ಸರ್? ಒಳ್ಳೆ ಪ್ರಶ್ನೆ ತಾವು ಕೇಳಿದ್ರು. ಕಾಂಗ್ರೆಸ್ ಇತಿಹಾಸ 75 ವರ್ಷದ ಇತಿಹಾಸ ಇದೆ. ಅದರಲ್ಲಿ ನೋಡಿ 20 ಪಾಯಿಂಟ್ಸ್ ಪ್ರೋಗ್ರಾಮ್ ಕೊಟ್ಟವರು ಇಂದಿರಾ ಗಾಂಧಿ. ಆ ಪ್ರೋಗ್ರಾಮ್ ಮೇಲಿನ 20 ಪಾಯಿಂಟ್ಸ್ ಪ್ರೋಗ್ರಾಮ್ ಮೇಲೆ ದೇಶದ ಪ್ರಗತಿ ಆಗಿದೆ ಅಂತ ನಮ್ಗೆ ವೈಯಕ್ತಿಕ ಅದನ್ನು ಟೆಂಟಕಲ್ಸ್ ಮಾಡಿ ಸಪ್ರೇಟ್ ಮಾಡಿ ಡೆವಲಪ್ ಮಾಡ್ತಾ ಇದ್ದಾರೆ. ದೇವರಾಜ್ ಹೆಸರು ತಗೋರಿ ಹೈಯೆಸ್ಟ್ ಮಾಡಿದ್ರು. ಈಗ ನಮ್ಮ ಬಂಗಾರಪ್ಪನವ್ರು ತಗೋರಿ ಅವರು ಮಾಡಿದರು. ಸಿದ್ದರಾಮಯ್ಯನವರು 100% ಅದನ್ನು ಇಂಪ್ಲಿಮೆಂಟ್ ಮಾಡಿದರು. ಅದು 165 ಭರವಸೆ ಕೊಟ್ಟದ್ದು ಎಲ್ಲ ಮಾಡಿಕೊಟ್ರು. ಎಕ್ಸೆಪ್ಟ್ ಮೇನ್ ಅಂದ್ರೆ ಅನ್ನ ಬಗ್ಗೆ ಅದು ಇಲ್ಲಿ ಎಷ್ಟು ಹೇಳಿದ್ರು ಕಡಿಮೆನವರು. ಈಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಇದ್ದಾರೆ, ಈ ಡೈನಾಮಿಕ್ ಪರ್ಸನಾಲಿಟಿ. ಅವರು ಏನು ಎದಕ್ಕೂ ಮಾಡ್ತಾರಂದ್ರೆ ಪಕ್ಷದ ಸಲ ಏನು ಬೇಕಾದ ಮಾಡ್ತಾರೆ. ಅವ್ರದ್ದೊಂದು ಈಗ ಇಂಪಾರ್ಟೆಂಟ್ ಅಂದರೆ ಪಕ್ಷ ಮುಖ್ಯ ಅಂತಾರೆ ಅವರು, ಮನುಷ್ಯ ಮುಖ್ಯ ಅಲ್ಲ. ವೈದ್ಯಕೀಯ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಅವ್ರು ಹೇಳೋದಾಗೆ ಪ್ರತಿಯೊಬ್ಬ ಕಾರ್ಯಕರ್ತರು ಅವರು KPC ಪ್ರೆಸಿಡೆಂಟ್ ಇದ್ದಾಗಂತ ಅವ್ರದ್ದೊಂದು ಸ್ಲೋಗನ್ ಇದೆ. ಅದನ್ನು ಭಾಳ ಜನ ಒಪ್ಪಿದ್ದಾರೆ ಮತ್ತು ಭಾಳ ಜನ ಲೈಕ್ ಮಾಡ್ತಿದ್ದಾರೆ. ಒಬ್ಬ ಸ್ಟೇಟ್ ಲೆವೆಲ್ ದೊಡ್ಡ ವ್ಯಕ್ತಿ ಒಬ್ಬ ಅವ್ರು ಕಂಪೇರ್ ಮಾಡೋದು ಒಬ್ಬ ಕಾರ್ಯಕರ್ತ ಮಾಡ್ತಾರೆ, ಇದು ಸಣ್ಣ ಕೆಲಸ ಅಲ್ಲ. ಯಾರೂ ಇದನ್ನು ಮಾಡಿಲ್ಲ. ಅವ್ರು ಹೇಳೋದು ಒಬ್ಬ ಸಾದಾ ಕಾರ್ಯಕರ್ತ ಒಬ್ಬ KPC ಪ್ರೆಸಿಡೆಂಟ್ ಇದ್ದಾಗ ಅಂತ ಏನು ಹೇಳ್ತಾರಲ್ಲ, ಅದು ಭಾಳ ಜನ ಮೆಚ್ಚಿದ್ದಾರೆ. ಅದಕ್ಕೆ ಮತ್ತೆ ಎಲ್ಲ ನಮಗೂ ಅದಕ್ಕೆ ಖುಷಿ ಅನಿಸಿದೆ. ಅದೇ ರೀತಿ ನಮ್ಮ ಜಾರಕಿಹೊಳಿ ಸಾವುಕಾರ ಸತೀಶ್ ಜಾರಕಿಹೊಳಿ ಅವರು ಭಾಳ ಸಿಂಪಲ್ ಇದ್ದಾರೆ. ಅಲ್ಲಿ ಕೆಲಸ ಒಂದು 1000 ಮಂದಿ ಕುಂತರು ಒಂದು ತಾಸಿಗೆಲ್ಲ ಕೆಲಸ ಮಾಡಿಕೊಟ್ಬಿಡ್ತಾರೆ. ಅದೇ ರೀತಿ ಖರ್ಗೆ ಅವ್ರು ತಗೋರಿ, ಮೆಚ್ಕಬೆಲ್ ಸಾಹೇಬ್ ತಗೋರಿ, ಮತ್ತು ರಾಮ್ಲಿ ಎಲ್ಲರೂ ಒಂದು ಕಂಡು ಎಲ್ಲ ಭಾಳ ಜನ ಇದ್ದಾರೆ. ಮತ್ತು ಅದರಲ್ಲಿ ನಮ್ಗೆ ಇಲ್ಲಿ ಇಮಿಡಿಯೇಟ್ಲಿ ಕನ್ಸರ್ನ್ ಇವೆಲ್ಲ ಬರ್ತಾರೆ ಇವರು. ಆದ್ದರಿಂದ ಇವರು ಇಷ್ಟೆಲ್ಲ ಮಾಡ್ತಾರಂದ್ರೆ ನನಗೇನು ಐ ಥಿಂಕ್ 100% ಕಾಂಗ್ರೆಸ್ ವಿಲ್ ಟೇಕ್ ಪವರ್. ಏನು ಸಮಸ್ಯೆನೇ ಇಲ್ಲ. ಪ್ರಾರಂಭಿಕ ಹಂತದಲ್ಲೂ ಕೂಡ ತುಂಬಾ ವರ್ಷದಿಂದ ಸಾಕಷ್ಟು ಕೆಲಸ ನೋಡಿ, ನೀವು ನೋಡ್ಬೇಕಾದ್ರೆ ಈಗ ರೈತರ ಬಗ್ಗೆ ಆಗಲಿ, ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಶಾಸ್ತ್ರಿ ಅವ್ರು ತಗೋರಿ, ವೈಟ್ ರೆವಲ್ಯೂಷನ್, ಗ್ರೀನ್ ರೆವಲ್ಯೂಷನ್, ಜೈ ಜವಾನ್ ಜೈ ಕಿಸಾನ್ ಅವೆಲ್ಲ ಮಾಡಿದವ್ರೆ ಕಾಂಗ್ರೆಸ್. ಮತ್ತು ಟೆಕ್ನಾಲಜಿ ಡೆವಲಪ್ ಮಾಡಿದವರು ಅವರು ರಾಜೀವ್ ಗಾಂಧಿ ಅವರು. ಮತ್ತು ಇನ್ನೇನು ಮಾಡ್ಬೇಕು ನಾವು ಕಾಂಗ್ರೆಸ್ ಹೇಳಿ, ಇದು ದೇ ಹ್ಯಾವ್ ಡನ್ ಆಲ್ ಥಿಂಗ್ಸ್. ಏನು ಇದ್ರ ಮೇಲೆ ನಾವು ವೋಟ್ ಹಾಕ್ಬೇಡ ಅಂತ ಅನ್ನಕ ಸಾಧ್ಯಲ್ಲ. ಜನನ ಅನ್ನತ್ತಾರೆ, ಏನಪ್ಪ ನಿಮ್ಗೆ ಕಾಂಗ್ರೆಸ್ ಇದ್ದಾಗ ನಾವು ಚಂದ ಇದ್ದೀವಿ, ಚಲೋ ಇದ್ದೀವಿ. ಈಗ ಮತ್ತೆ ನಾವು ಕಾಂಗ್ರೆಸ್ ಪಬ್ಲಿಕ್ ಇಸ್ ಟೆಲಿಂಗ್, ವೋಟರ್ಸ್ ಆರ್ ಟೆಲಿಂಗ್. ನಾವು ಹೇಳೋದಲ್ಲ, ಇಟ್ ಇಸ್ ದ ವರ್ಡ್ ಟೋಲ್ಡ್ ಬೈ ಪಾರ್ಟಿ ವೋಟರ್ಸ್, ಟೋಟಲ್ ವೋಟರ್ಸ್, ನಾಟ್ ಪಾರ್ಟಿ ವೋಟರ್ಸ್, ಟೋಟಲ್ ವೋಟರ್ಸು ಇಟ್ಟು ಬೇಜಾರಾಗಿದೆ ಏನಪ್ಪ ಏನೂ ಕೆಲಸ ಇಲ್ಲ ಅಂತೇಳಿ. ಆದ್ದರಿಂದ ಈ ಸಲ ನಮ್ಗೆ ಕಾಂಗ್ರೆಸ್ಸಿನ ಅನ್ಲಿಕ್ಕೆ ಮೆಜಾರಿಟಿ 100% ಆಗುತ್ತೆ. ಈ ಮೂಲಕ ತಮ್ಮ ಅಭಿಪ್ರಾಯ ಜನ ಒಂದು ಚೇಂಜಸ್ ಅನ್ನ ಬಯಸ್ತಾರೆ. ಮುಂದಿನ ದಿನಮಾನಗಳಲ್ಲಿ ಲೀಡರ್ಸ್ ಇವರು ಇಂಥ ದೊಡ್ಡ ಲೀಡರ್ಸ್ ನಮಗೆ ನೋಡ್ರಿ ದಿವಸ ಒಂದು ಏನೇನು ಕಾರ್ಯಕ್ರಮ ಆಗಿಬಿಟ್ಟೇ ಇಲ್ಲ. ಏನು KPC ಪ್ರೆಸಿಡೆಂಟ್ ಆದಮೇಲೆ ತಿಂಗಳಿಗೆ 1-2 ಕಾರ್ಯಕ್ರಮ ಹಾಕತ್ತೆ ಇರ್ತಾರೆ. ಸೊ ಟೆಂಪೋ ಎದ್ದಿದೆ, ಕಾಂಗ್ರೆಸ್ ಬಗ್ಗೆ ಒಂದು ನಂಬಿಕೆ ಎದ್ದಿದೆ. ಅವರು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಏನು ಇರೋದ್ರಿಂದ ಪಕ್ಷದಾಗ ಒಂದು ಏನಪ್ಪ ಐತಿ, ಗಟ್ಸ್ ಐತಿ, ಇಲ್ಲಿ ಇದು ಪಕ್ಷದಾಗ ಗಟ್ಟಿ ಇರ್ತೈತೆ ದೇಶದಲ್ಲಿ ಅಂಥೇಳಿ ಜನಕ್ಕೆ ಮನದಟ್ಟನೆ ಇದೆ. ಆ ದೃಷ್ಟಿಯಿಂದ ನಾವು ಕಾಂಗ್ರೆಸ್ ಬರ್ತೈತೆ ಅಂತ 100% ಹೇಳ್ತೀವಿ ಸರ್. ತುಂಬ ಸಂತೋಷ ಸರ್. ಹಾಗೆ ಡಾಕ್ಟರ್ AR ಬೆಳಗಲಿ ಸರ್, ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ಸುಮಾರು ಒಂದು 38 ವರ್ಷದ ಸುದೀರ್ಘ ಪಯಣ ಸರ್. ಸಾಕಷ್ಟು ವಿವಿಧ ಸ್ತರಗಳಲ್ಲಿ ಕಲೆ, ಸಾಹಿತ್ಯ, ಶಿಕ್ಷಣ ಇಂಥದ್ರಲ್ಲಿ ಸಾಕಷ್ಟು ಒಂದು ಸಮಾಜಮುಖಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಇಂಥ ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳು ಯಾವ ಥರ ಮಾಡಿದ್ದೀವಿ ಸರ್? ನಾವು 96ರಲ್ಲಿ ಮಾಲಿಂಗೇಶ್ವರ ಲಕ್ಷ ದೀಪೋತ್ಸವ ಮಾಡಿದ್ದೀವಿ ಸರ್. ಹಾಗೆ ಸಾಧಾರಣ ಇವತ್ತು ಆಲ್ಮೋಸ್ಟ್ 1 ಲಕ್ಷ ದೀಪನ ಹಚ್ಚಿದೆ. 1 ಲಕ್ಷ ದೀಪ ಪಣತಿ ಅಂತ ಪಣತಿ. ಜನ ಇಲ್ಲಿ ಮಾಲಿಂಗೇಶ್ವರ ಮೇಲೆ ಇಷ್ಟು ನಂಬಿಕೆ ಅಲ್ರಿ, ಇಲ್ಲ ನಂಗೆಲ್ಲ ನೀವು ಈ ಹೋಗಿ ಕೇಳಿದ್ರೆ ಇಷ್ಟು ಕೊಡಂದ್ರೆ ಕೊಟ್ಬಿಡ್ತಾರೆ. ಏನೋ ಕೇಳಿದ್ರು ಇಲ್ಲ ನಂಗಿಲ್ಲ, ಮಾಲಿಂಗೇಶ್ವರ ಮೇಲೆ ಅಷ್ಟು ಬರ್ತಿದೆ. ಮಾಲಿಂಗೇಶ್ವರನ ಅದು ಅಷ್ಟಕ್ಕೆ ಅವ್ರಿಗೆ ಶಕ್ತಿನೂ ಹಾಗೆ.
ಅಲ್ಲಿ ಹೋದವ್ರಿಗೆ ಇಲ್ಲಿ ಇನ್ನೊಂದು ಹೇಳ್ತಾರೆ, ಇಲ್ಲಿ ಯಾರು ಬರ್ತಾರಲ್ಲ ಹೊರಗಿನವರು ಹೋಗಂಗಿಲ್ಲ, ನೀವು ನೋವು ತೆಗೆದ್ರೆ ನೀವು ಹೋಗಲ್ಲ ಅಂತ ಇಲ್ಲಿ ಇರ್ತಾರೆ. ಅಷ್ಟು ದೇವರ ಮಹಿಮಾ ಇದೆ. ಮತ್ತು ದೇವ್ರಿಗೆ ನಡ್ಕೊಂಡು ಒಳ್ಳೇದಾಗ್ತಂತ ಎಲ್ಲರಿಗೂ ಇದೆ. ಇವನ್ ಮುಸ್ಲಿಂ ಸಮಾಜದವರು ನಮ್ಗಿಂತ ಹೆಚ್ಚು ಹೇಳ್ತಾರೆ. ಅದೇ ರೀತಿ ಕ್ಯಾಂಪ್ಸ್, ಫ್ರೀ ಕ್ಯಾಂಪ್ಸ್ ಮಾಡಿದ್ದು, ಮತ್ತು ಇಲ್ಲಿ ನಾಟಕ ಇವು ಬರ್ತಾವೆ ಅವರಿಗೆಲ್ಲ ಹೆಲ್ಪ್ ಮಾಡೋದು, ಕಬಡ್ಡಿ ಟೂರ್ನಮೆಂಟ್ಸ್ ಬರ್ತವೆ, ನಾಟಕ ಓವರ್ ಇದ್ದರೆ ಹಾಸ್ಪಿಟಲ್ನಲ್ಲಿ ಅವ್ರ ದುಡ್ಡು ಇಲ್ಲದ್ರೆ ಅವ್ರಿಗೆ ಸಾಧ್ಯ ಆದಷ್ಟು ನಾನು ಅವರಿಗೆ ಬಿಲ್ನು ಕೊಟ್ಟಿದ್ದೀನಿ ಬೇರೆ ಹಾಸ್ಪಿಟಲ್ನಲ್ಲಿ. ಮತ್ತು ಕೆಲವರು ಅಗದಿ ನಿರ್ಗತಿಕರಿದ್ದವ್ರಿಗೆ ನಾನು ಹೋಗಿ ವಾಲಂಟ್ರಿ ದುಡ್ಡು ಕೊಟ್ಟೆ, ರೊಕ್ಕ ಕೊಟ್ಟೆ, ಜನ ಸಾಧ್ಯ ಆದಷ್ಟು ಮಾಡಿದ್ದೇನೆ. ಮತ್ತು ಕೆಲವು ಸಲ ಒಂದು 2-3 ಗುಡಿಸು ಸುಟ್ಟಲ್ಲಿ ಹೋಗಿ ನಾನು ದುಡ್ಡು ಕೊಟ್ಟು ಬಂದಿದ್ದೀನಿ. ಒಂದು SC/ST ಕಾಲನಿ ಒಳಗೆ ಅಲ್ಲೇ 4 ಗುಡಿಸು ಸುಟ್ಟಿದ್ರೆ ಅವಾಗ ನಾನು ಕೈಲಾದಷ್ಟು ಸಹಾಯ ಮಾಡಿದ್ದೀನಿ. ಮತ್ತು 5-6 ಕಡೆ ಹಿಂಗೆ ಮಾಡಿದ್ದೀನಿ. ಮತ್ತೇನು 2-3 ಕಡೆ ಹಾಸ್ಪಿಟ್ಲಿಗೆ ಹೋಗಿ ನಾನು ದುಡ್ಡು ಅವ್ರು ಪೇಮೆಂಟ್ ಮಾಡಿದ್ದೀನಿ. ನನಗೆ ಎಷ್ಟು ಸಾಧ್ಯತೆ ಅಷ್ಟು ಮಾಡಿದ್ದೀನಿ. ಇಷ್ಟೊಂದು ನನಗೆ ಹೇಳೋಕ್ಕಾಗಲ್ಲ. ನನಗೆ ಎಷ್ಟು 5,000 10,000 ಎಷ್ಟೈತೆ ಅಷ್ಟು ಕೊಟ್ಟಿದ್ದೆ. ನನಗೆ ನಾನು ಆ್ಯಸ್ ಎ ಪ್ರೈವೇಟ್ ನನಗೂ ಸ್ವಂತದ್ದು ಇದೆ ಅಲ್ರಿ, ನನಗೇನು ಅದರ್ ಸೋರ್ಸ್ ಇಲ್ಲ. ಟು ಬಿ ಒನ್ ಮೈ ಇದ್ರ ಮೇಲೆ ಕೊಡ್ಬೇಕು. ನಾನು ಮತ್ತೊಂದು ಏನು ಸೋರ್ಸ್ ಹೋಗಿಲ್ಲ ನಾವು. ಸೊ ನನಗೆ ಎಷ್ಟು ಸಾಧ್ಯತೆ ಅಷ್ಟು ನಾನು ಹೆಲ್ಪ್ ಮಾಡಿದ್ದೀನಿ. ನಮ್ಮ ಕೈಲಾದಷ್ಟು ಒಂದು ಅವತ್ತಿನಲ್ಲೂ ಕೂಡ ಮಾಡ್ತಾ ಬಂದಿದ್ದೀರಿ ಸರ್. ತುಂಬ ಸಂತೋಷ ಸರ್. ಹಾಗೆ ಸರ್, ಕೊನೆಯದಾಗಿ ತಮ್ಮ ಒಂದು ಪಕ್ಷದ ಪ್ರಮುಖರಿಗೆ, ಗುರು ಹಿರಿಯರಿಗೆ, ತಮ್ಮ ಒಂದು ಕ್ಷೇತ್ರ ತೆರದಾಳ ಮತಕ್ಷೇತ್ರ ಒಂದು ಮತ ಬಾಂಧವರಿಗೆ ಏನೊಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ? ನಾನು ಕಾಂಗ್ರೆಸ್ ಪಕ್ಷದಲ್ಲಿ 35 ವರ್ಷದಿಂದ ಸಕ್ರಿಯವಾಗಿ ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಹಳ್ಳಿ ಲೆವೆಲ್ ಬಂತು, ಡಿಸ್ಟ್ರಿಕ್ಟ್ ಲೆವೆಲ್ ಬಂತು, ಸ್ಟೇಟ್ ಲೆವೆಲ್ದಾಗ ನಾನು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. MP ಬಂತು, MLC ಬಂತು, MLA ಎಲ್ಲ ದೃಷ್ಟಿಯಿಂದ ಅವ್ರ ಜೊತೆ ನಾನು ಕೂಡಿ ಇಲೆಕ್ಷನ್ದಲ್ಲಿ ಕೆಲಸ ಮಾಡಿದ್ದೀನಿ. ಅದೇ ರೀತಿ ಹಳ್ಳಿ ಲೆವೆಲ್ದಾಗ ಗ್ರಾಮ ಪಂಚಾಯತ್ ಬಂತು, ತಾಲೂಕು ಪಂಚಾಯತ್ ಬಂತು, ಇವನ್ ZP ಅದರಲ್ಲಿ ಸಹಿತ ನಾನು ಸಕ್ರಿಯವಾಗಿ ಪಾಲ್ಗೊಂಡು ಪಕ್ಷದ ಏಳಿಗಾಗಿ, ಪಕ್ಷದ ಡೆವಲಪ್ಮೆಂಟ್ಗಾಗಿ ನಾನು ಪ್ರಯತ್ನ ಮಾಡಿದ ವ್ಯಕ್ತಿ. ಆದ್ದರಿಂದ ನನ್ನದೊಂದು ಏನು ಆಶೆ ಇದೆ ಅಂದರೆ, ನಮ್ಮ ಜಿಲ್ಲಾ ನಾಯಕರಾಗಲಿ, ರಾಜ್ಯ ನಾಯಕರಾಗಲಿ, ರಾಷ್ಟ್ರ ನಾಯಕರಾಗಲಿ ನನಗೆ ಈ ಕಾನ್ಸ್ಟಿಟ್ಯೂನ್ಸಿ ಒಳಗೆ ನನಗೆ ಕೆಲಸ ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ನನ್ನೊಂದು ವಿನಂತಿಪೂರ್ವಕ ಬೇಡ್ಕೋತೀನಿ. ಯಾಕಂದರೆ ನನಗೆ ಈ 30 ವರ್ಷ ಆದರೂ 35 ವರ್ಷ ಆದರೂ ಚಾನ್ಸ್ ಸಿಕ್ಕಿಲ್ಲ. ಈಗ ಪ್ರಾಬಲ್ ನನಗೂ ನೆಕ್ಸ್ಟ್ ಡಿಫಿಕಲ್ಟ್ ಆಗುತ್ತೆ. ಈಗ ನಾನು ಆಲ್ಮೋಸ್ಟ್ ಇದಾಗಿದೆ. ನೆಕ್ಸ್ಟ್ ನಾನು ಮೋಸ್ಟ್ ಮಾಡ್ತಿಲ್ಲೋ ಗೊತ್ತಿಲ್ಲ. ಆದರೆ ಇನ್ನೊಂದು ಐ ಥಿಂಕ್ ಇಟ್ ಈಸ್ ಬೆಟರ್ ಚಾನ್ಸ್ ಫಾರ್ ಮಿ ದಿಸ್ ಇಯರ್. ಇನ್ನೊಂದು ಇಲ್ಲಿ ಲೋಕಲ್ ಅಂತ ಒಂದು ಇದು ಎದ್ದಿದೆ, ಏನೋ ಕೂಗೆದ್ದಿದೆ. ಅದನ್ನು ನಾನು ಲೋಕಲ್ ಇರೋದ್ರಿಂದ ಮತ್ತು ಎಲ್ಲ ದೃಷ್ಟಿಯಿಂದ ನಾನು ರೀಸನಬಲಿ ಓಕೆ, ಮೇ ನಾಟ್ ಬಿ ದ್ಯಾಟ್ ಗುಡ್, ಬಟ್ ರೀಸನಬಲಿ ಐ ಆಮ್ ಓಕೆ ಫಾರ್ ದ ಕಾನ್ಸ್ಟಿಟ್ಯೂನ್ಸಿ. ಸೊ ಆ ದೃಷ್ಟಿಯಿಂದ ನನಗೆ ಎಲ್ಲರೂ ನನಗೆ ಸಹಾಯ ಮಾಡಬೇಕು. ನನಗೆ ಇದೊಂದು ಸಲ ಟಿಕೆಟ್ ಕೊಟ್ಟರೆ ನಾನು ಆರಿಸಿ ಬರ್ತೀನಿ ಮತ್ತು ಪಕ್ಷದ ಕೆಲಸ ನಾನು ಶಿರಸಾವಹಿಸಿ ಮಾಡ್ತೇನೆ ಅಂತೇಳಿ ವಿನಂತಿ ಬೇಡಿಕೊಂಡು, ಅದೇ ರೀತಿ ನಾನು ಜಿಲ್ಲಾ ನಾಯಕರಿಗೆ, ರಾಜ್ಯ ನಾಯಕರಿಗೆ, ರಾಷ್ಟ್ರ ನಾಯಕರಿಗೆ 2023 ಇಲೆಕ್ಷನ್ನಲ್ಲಿ ನನಗೆ ಟಿಕೆಟ್ ಕೊಟ್ಟು ಆಶೀರ್ವದಿಸಬೇಕಂತೂ ವಿನಂತಿಪೂರ್ವಕವಾಗಿ ಬೇಡಿಕೊಳ್ತೇನೆ. ಅದೇ ರೀತಿ ಜೊತೆಗೆ ಕಾರ್ಯಕರ್ತರಿಗೂ ಕೂಡ ಒಂದು ಸಂದೇಶವನ್ನು ಹೇಳಬೇಕಾಗ್ತದೆ ಸರ್. ಕಾರ್ಯಕರ್ತರು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಅವರಿಗೆ ವಿನಂತಿಪೂರ್ವಕ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, 2023 ಚುನಾವಣೆಯಲ್ಲಿ ನನಗೆ ಟಿಕೆಟ್ ಕೊಡಿಸೋಂಗೆ ಮಾಡಿರಿ, ಕೊಡಿಸಿದ್ಮೇಲೆ ಆರಿಸ್ತರು ವ್ಯವಸ್ಥೆ ಮಾಡಿರಿ ಅಂಥೇಳಿ ನಾನು ವಿನಂತಿಪೂರ್ವಕ ಬೇಡ್ಕೊಳ್ತೇನೆ. ಹಾಗೆ ಸರ್, ತಮಗೆ ಅಭೂತಪೂರ್ವ ಜನ ಬೆಂಬಲ ಕೂಡ ಇದೆ. ಎಂಟೈರ್ ತೆರದಾಳ ಒಂದು ಮತಕ್ಷೇತ್ರದ ಎಲ್ಲ ಮತ ಬಾಂಧವರಿಗೂ ಕೂಡ ಏನೊಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀವಿ? ನನ್ನ ತೆರದಾಳ ಕ್ಷೇತ್ರದ ಮತ ಬಾಂಧವರಲ್ಲಿ ವಿನಂತಿಪೂರ್ವಕ ಬೇಡ್ಕೊಳ್ತೀನಿ. ನಾನು 23ರಲ್ಲಿ ನನಗೆ ಆರಿಸ್ತಂದರೆ ನಾನು ತಮಗೇನು ತೊಂದರೆ ಆಗಲ್ದಂಗೆ ನೋಡಿಕೊಂಡು ತಮ್ಮ ಏಳಿಗೆಗಾಗಿ ನಾನು 24 ಗಂಟೆಗಳನ್ನು ತಮ್ಮ ಸೇವೆಗಾಗಿ ನಂದು ತಮ್ಮ ಟೈಮನ್ನು ಅವರಿಗೆ ಮುಡುಪಾಗಿರ್ತೀನಿ. ಆದ್ದರಿಂದ ನಮಗೆ ಅವರೆಲ್ಲರೂ ಆಶೀರ್ವಾದ, ಹಿರಿಯರು ಬಂತು, ಹಳ್ಳಿ ಜನ ಬಂತು, ಎಲ್ಲರೂ ರಾಷ್ಟ್ರ ಇವರು ನಮ್ಮ ಕಾರ್ಯಕರ್ತರು ಅವರೆಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡಿ ಆರಿಸ್ತಾ ಇರಬೇಕಂದು ವಿನಂತಿಪೂರ್ವಕ ಮಾಡಿ ಬೇಡ್ಕೊಳ್ತೇನೆ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಷ್ಟೊತ್ತು ತಾವು ನೋಡಿದಲ್ಲ ವೀಕ್ಷಕರೇ, 2023 ತೆರದಾಳ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುವ ಡಾಕ್ಟರ್ AR ಬೆಳಗಲಿ ಸರ್ ಇವರ ಮಾತುಗಳನ್ನು, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansindia.com. ಜೈ ಹಿಂದ್, ಜೈ ಕರ್ನಾಟಕ.